ಹೇಳಿದ್ರೆ ಐ ವಾಸ್ ಲೈಕ್ ಎಕ್ಸ್ಪೆಕ್ಟೇಷನ್ ಇಲ್ಲ, ಕೆಲಸ ಕೊಟ್ಬಿಡುತ್ತೆ ಅನ್ಸುತ್ತೆ. ಲೈಕ್ ಸ್ಟಾಪ್ ಇಟ್, ಸಾಕಾಯ್ತು ಕೇಳಿಸ್ಕೊಂಡು ಕಾನ್ಸ್ಪಿರಸಿ ಏನಂತಾರೆ ಯು ಸ್ಯಾಂಟ್ ಬಿ ದಟ್ ಪರ್ಸನ್. ಲೈಕ್ ಎದ್ದ ತಕ್ಷಣ ನಾನು ಹಲ್ಲುಜ್ದೆ, ಅದು ಮಾಡಿದೆ, ಇದು ಮಾಡಿದೆ, ಅದನ್ನೆಲ್ಲ ಒಂದು ಕಲ್ಲನ್ನ ಕೊಟ್ಟು ಮಾತಾಡ್ಕೊಂಡು ಕುತ್ಕೊಂಡ್ರು ಐ ಕ್ಯಾನ್ ಟಾಕ್. ಆ ಕಲ್ಲು ಎದ್ದು ವಾಪಸ್ ಮಾತಾಡ. ಹಲೋ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಲಿ ಫಿಶ್ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು. ಅಪ್ಯಾರೆಂಟ್ಲಿ ಏನಂದರೆ ಐ ವಾಸ್ ಡೂಯಿಂಗ್ ಸ್ವಲ್ಪ ವ್ಲಾಗ್ಸ್ ಹಾಕ್ತಾ ಇದ್ದೆ. ಆ ವ್ಲಾಗ್ಸ್ ನನಗೆ ಖುಷಿ ಕೊಡ್ತಾ ಇರಲಿಲ್ಲ, ಆಡಿಯನ್ಸ್ಗೆ ಏನೂ ಕೊಡ್ತಾನೆ ಇರಲ್ಲ ಅನಿಸುತ್ತೆ. ಏನಕ್ಕೆ ಅಂದರೆ ಒಂದು ವ್ಲಾಗಲ್ಲಿ ಲೈಟಿಂಗ್ ಚೆನ್ನಾಗಿರಲಿಲ್ಲ, ಇನ್ನೊಂದು ವೀಡಿಯೋದಲ್ಲಿ ಎಡಿಟಿಂಗ್ ಚೆನ್ನಾಗಿರಲಿಲ್ಲ, ಇನ್ನೊಂದು ವೀಡಿಯೋದಲ್ಲಿ ಆಡಿಯೋ ಕರೆಕ್ಟಾಗಿ ಕೇಳಿಸ್ತಾ ಇರಲಿಲ್ಲ, ಮತ್ತೊಂದು ವೀಡಿಯೋದಲ್ಲಿ ಕಂಟೆಂಟೇ ಇರಲಿಲ್ಲ. ಸೊ ನನಗನ್ನಿಸ್ತು ಲೈಕ್ ಐ ಆಮ್ ನಾಟ್ ಕಂಪ್ಲೀಟ್ಲಿ ಏನೋ ಒಂದು ಚೆನ್ನಾಗಿರೋ ಕಂಟೆಂಟ್ ಕೊಡ್ತಾ ಇದ್ದೀನಿ, ನನಗೆ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದರೆ ಐ ಡೋಂಟ್ ನೋ ಹೌ ಟು ಡೂ ಇಟ್, ಬಿಕಾಸ್ ತುಂಬ ಥಿಂಗ್ಸ್ನ ಫಸ್ಟಿಂದ ಸ್ಕ್ರ್ಯಾಚ್ ಮಾಡಿಕೊಂಡು ಇವಾಗ ಆಲ್ರೆಡಿ ಒಂದಿರೋದನ್ನು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಐ ಥಾಟ್ ಇಟ್ಸ್ ನೆವರ್ ಟು ಲೇಟ್ ಫ್ರಮ್ ದ ಸ್ಕ್ರ್ಯಾಚ್ ಸ್ಟಾರ್ಟ್ ಮಾಡೋಣ ಅಂತ. ರಾದರ್ ದೆನ್ ಶಾರ್ಟ್ಸ್ ನಾನು ತುಂಬ ಹಾಕ್ತಿದ್ದೆ. ಆಫ್ಕೋರ್ಸ್ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ ದ್ಯಾಟ್ ಟು ಗೇನ್ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂಸ್ನ ಬೇಕು ನಿಮಗೆ ಅಂದರೆ ಶಾರ್ಟ್ಸಿಂದ ನಿಮಗೆ ಬೇಗ ಈಸಿಯಾಗಿ ಸಿಗುತ್ತೆ ಅಂತ. ಆ್ಯಂಡ್ ಐ ಗೆಸ್ ಅವ್ರು ಕರೆಕ್ಟು, ಶಾರ್ಟ್ಸಿಂದ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ನನಗೆ ಚೆನ್ನಾಗಾಯಿತು ಆ್ಯಂಡ್ ವ್ಯೂಸ್ ಕೂಡ ಚೆನ್ನಾಗಿ ಬಂತು. ಅದರಲ್ಲೂ ನನಗೊಂದು ಸ್ವಲ್ಪ ಖುಷಿ ಇರಲಿಲ್ಲ, ಯಾಕೆ ಅಂದರೆ ಐ ಆಮ್ ನಾಟ್ ಗುಡ್ ಅಟ್ ಕುಕಿಂಗ್. ಸೊ ಕುಕಿಂಗ್ ಬರುತ್ತೆ, ಸರ್ವೈವಲ್ ಸ್ಕಿಲ್ಸ್ ಇದೆ, ತೀರಾ ಏನೋ ಎಕ್ಸ್ಟ್ರಾಡಿನರಿ ಶೆಫ್ ಲೆವೆಲೆಲ್ಲ ಕುಕಿಂಗ್ ಮಾಡ್ತೀನಿ ಅಂತಲ್ಲ. ನಾನು ಬೇಸಿಕ್ ಮನೇಲಿ ಏನು ತಿನ್ನಬೇಕು, ಹಬ್ಬದ್ದು ಅದು ಇದು ಎಲ್ಲ ತೀರಾ ಕಾಂಪ್ಲೆಕ್ಸಿಟಿ ಇರೋದೆಲ್ಲ ಬರಲ್ಲ. ಒಂದಷ್ಟು ಕುಕಿಂಗ್ ನಾನು ದಿನ ಏನು ಮಾಡ್ಕೊತೀನೋ ಅದಷ್ಟೇ ಗೊತ್ತಿರೋದು. ಅದನ್ನು ಹಾಕಿದಾಗ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಇಟ್ ವಾಸ್ ಲೈಕ್ ಏನೋ ಪೀಪಲ್ ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಮೀ. ಆವಾಗ ಅನಿಸ್ತಿತ್ತು ಲೈಕ್ ನಾನು ಥಿಂಕ್ ಮಾಡ್ತಿದ್ದೆ ಲೈಕ್ ವಾಟ್ ಆರ್ ಐ ಗುಡ್ ಅಟ್, ನಾನು ಯಾವುದ್ರಲ್ಲಿ ತುಂಬ ಸ್ಪೆಷಲ್ ಅನಿಸ್ತೀನಿ ಅಂತ ನಾನೇ ಥಿಂಕ್ ಮಾಡ್ಕೋಬೇಕಾದ್ರೆ ಅನಿಸಿದ್ದು ಐ ಆಮ್ ಗುಡ್ ಅಟ್ ಟಾಕಿಂಗ್. ನನಗೆ ಒಂದು ಕಲ್ಲನ್ನ ಕೊಟ್ಟು ಮಾತಾಡ್ಕೊಂಡು ಕುತ್ಕೊಂಡ್ರು ಐ ಕ್ಯಾನ್ ಟಾಕ್. ಆ ಕಲ್ಲು ಎದ್ದು ವಾಪಸ್ ಮಾತಾಡ್ಬಿಡುತ್ತೆ ಅನ್ಸುತ್ತೆ. ಲೈಕ್ ಸ್ಟಾಪ್ ಇಟ್, ಸಾಕಾಯಿತು ಕೇಳಿಸ್ಕೊಂಡು ಅಂತ ಅಷ್ಟು ನಾನು ಮಾತಾಡ್ತೀನಿ. ಸೊ ವೈ ಶುಡ್ ಲೈಕ್ ಅದನ್ನು ನಾನು ಯಾಕೆ ಟ್ರೈ ಮಾಡಬಾರ್ದು ಆ ಥರ ಒಂದು ವ್ಲಾಗ್ನ ಅಂತ ನನಗನ್ಸಿದ್ದು. ಏನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ರು, ಏನೇ ವ್ಲಾಗ್ಸ್ ನಾನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಂದು ಆಡಿಯನ್ಸ್ ಜೊತೆ ಒಂದು ಕನೆಕ್ಷನ್ ಇರಬೇಕು, ಆಡಿಯನ್ಸ್ ಜೊತೆ ಒಂದು ಏನಂತಾರೆ ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೋಬೇಕು. ಯಾಕೆಂದರೆ ಈಗ ಹೊಸ ಆಡಿಯನ್ಸಿಗೆ ನನ್ನ ವೀಡಿಯೋಸ್ನ ಯಾಕೆ ನೋಡಬೇಕು, ನನ್ನ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋದೆಲ್ಲದೂ ಇರುತ್ತೆ. ಸೊ ಆ ಕನೆಕ್ಷನ್ನು ಶಾರ್ಟ್ಸಲ್ಲಿ ಬಿಲ್ಡ್ ಆಗಲ್ಲ ಅಂತ ಐ ಫೀಲ್. ಯಾಕೆಂದರೆ ನಾನು ಆ ಶಾರ್ಟ್ಸಲ್ಲಿ ಏನು ಮಿನಿ ವ್ಲಾಗ್ ಆಗಿರಲಿ ಅಥವಾ ಯಾವುದೇ ಥರ ನನ್ನ ವಾಯ್ಸ್ ಓವರ್ ಏನು ನಾನು ಕೊಡ್ತಾ ಇಲ್ಲ, ಜಸ್ಟ್ ಒಂದು ನಾರ್ಮಲ್ ಕುಕಿಂಗ್ ವೀಡಿಯೋಸ್ ಆಗ್ತಾ ಇದೆ. ಆ್ಯಂಡ್ ಪೀಪಲ್ ಅದನ್ನು ಕೂಡ ಇಷ್ಟಪಟ್ಟು ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಇಲ್ಲ ಅಂತಲ್ಲ. ಬಟ್ ನನಗನ್ಸಿದ್ದು ಒಂದು ಸ್ಟ್ರಾಂಗ್ ಕನೆಕ್ಷನ್, ನಂಗೆ ಲಾರ್ಜ್ ಆಡಿಯನ್ಸ್ ಬೇಕು ಅಂತ ಅನಿಸಿದ್ರೆ ಒಂದು ಕನೆಕ್ಷನ್ ಇರಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಡೈಲಿ ವ್ಲಾಗ್ಸ್ ಅಂದರೆ ಅಗೈನ್ ಐ ಕಾಂಟ್ ಬಿ ದಟ್ ಪರ್ಸನ್. ಲೈಕ್ ಎದ್ದ ತಕ್ಷಣ ನಾನು ಹಲ್ಲುಜ್ದೆ, ಅದು ಮಾಡಿದೆ, ಇದು ಮಾಡಿದೆ, ಅದನ್ನೆಲ್ಲ ನನಗೆ ಮಾಡೋಷ್ಟೇ ಪೇಷನ್ಸ್ ಇಲ್ಲ. ಐ ಡೋಂಟ್ ನೋ, ಮೇ ಬಿ ನಾನು ವರ್ಕ್ ಮಾಡೋದ್ರಿಂದನೋ ಅಥವಾ ನನಗೆ ಆ ಮೈಂಡ್ ಸೆಟ್ ನನಗದು ಮೇ ಬಿ ಯೂಸ್ ಟು ಆಗ್ಬೋದು, ನನಗೆ ಗೊತ್ತಿಲ್ಲ ಮುಂದೆ. ಬಟ್ ಇವಾಗ ಕರೆಂಟ್ಲಿ ಆ ಥರ ಮೈಂಡ್ ಸೆಟ್ ಇಲ್ಲ. ಜಸ್ಟ್ ಲೈಕ್ ನಾನು ಐ ವಿಲ್ ಬಿ ಶೇರಿಂಗ್ ಮೈ ಓನ್ ಪರ್ಸ್ನಲ್ ಸ್ಟೋರೀಸ್. ನನಗೇನಾದರೂ ಇನ್ಸಿಡೆಂಟ್ಸ್ ಆಗಿದ್ದರೆ ಅಥವಾ ನಂದೇನಾದರೂ ಎಮೋಷ್ನಲ್ ಬ್ಯಾಗೇಜಸ್ ಇದ್ದರೆ ಅಥವಾ ನನಗೇನೋ ಫನ್ ಸ್ಟೋರೀಸ್ ಕೂಡ ಇದ್ರೂ ಐ ವಿಲ್ ಬಿ ಶೇರಿಂಗ್ ಆನ್ ದ ವೀಡಿಯೋಸ್. ಸೊ ಥ್ರೂ ದಿಸ್ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಐ ವಿಲ್ ಬಿ ಶೇರಿಂಗ್ ಟು ಯು ಆಲ್. ಸೊ ಫ್ರಮ್ ದ ಸ್ಕ್ರ್ಯಾಚ್ ಅಂತ ನಾನು ಆಲ್ರೆಡಿ ಹೇಳಿದ ಮೇಲೆ ನನ್ನ ಹೆಸರು ಕವನ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸಬ್ಸ್ಕ್ರೈಬರ್ಸಿಗೆ. ನಾನು ಬೇಸಿಕಲಿ ಬಂದು ಒಂದು ಸಾಫ್ಟ್ವೇರ್ ಇಂಜಿನಿಯರ್, ನಾನು ವೆಬ್ ಡೆವಲಪರ್ ಆ್ಯಕ್ಚುಲಿ. ಸೊ ನಾನು ಅದನ್ನು ಫುಲ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ನನ್ನ ಸೈಡ್ ಹಸಲ್. ಲೈಕ್ ನನಗೆ ಇದರಿಂದ ಲೈಕ್ ನಾನೇನೋ ದುಡ್ಡು ಅರ್ನ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದಲ್ಲ, ಇಟ್ ವಾಸ್ ಆಲ್ವೇಸ್ ಮೈ ಪ್ಯಾಷನ್. ಲೈಕ್ ನಾನು ಮುಂಚೆ ಯೂಟ್ಯೂಬರ್ಸ್ನೆಲ್ಲ ನೋಡಬೇಕಾದ್ರೆ, ಅಂದರೆ ಇವಾಗಿಂದ ಅಲ್ಲ, ತುಂಬ ನಾನು ಇಂಜಿನಿಯರಿಂಗ್ ಟೈಮು PU ಟೈಮ್ಸಲ್ಲೆಲ್ಲ ನೋಡಬೇಕಾದ್ರೆ ನಾವು ಮಾಡಬೇಕು ಈ ಥರ ಎಲ್ಲ ಚೆನ್ನಾಗಿರುತ್ತಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಅವಾಗ ಒಬ್ವಿಯಸ್ಲಿ ಪೇರೆಂಟ್ಸ್ ವರ್ ಸ್ಟ್ರಿಕ್ಟ್ ಆ್ಯಂಡ್
ಹೆಂಗೆ ಅಂದರೆ ಫಸ್ಟು ಓದ್ಕೊಂಬಿಡು, ಆಮೇಲೆ ಏನಾದರೂ ಮಾಡ್ಕೊ. ಅವ್ರದ್ದು ಗೊತ್ತಲ್ಲ, 10th ಇದ್ದಾಗ 10th ಮುಗಿಸ್ಬಿಡಿ ಏನಾದರೂ ಮಾಡ್ಕೊಳ್ಳಿ ಅಂತ, PU ಹೋದ್ಮೇಲೆ PU ಮುಗಿಸ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಅಂತ, PUಗೂ ಹೋದ್ಮೇಲೆ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಫೈನಲಿ ನಮ್ಗೆ ಏನು ಅನಿಸ್ತು ಅದನ್ನು ಮಾಡೋದಕ್ಕಾಗಲೇ ಇಲ್ಲ. ಆವಾಗ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಇಟ್ ವಾಸ್ ಅ ಡಿಫ್ರೆಂಟ್ ಸ್ಟೋರಿ. ಕಂಪ್ಲೀಟ್ ಅದು ಏನಂತಾರೆ, ಇಂಜಿನಿಯರಿಂಗ್ ಅನ್ನೋದಕ್ಕೆ ಮೋಸ್ಟ್ ಆಫ್ ದ ಇಂಜಿನಿಯರ್ಸ್ ಯಾರೇನು ಇಂಜಿನಿಯರಿಂಗ್ ಮಾಡಿರ್ತಾರೆ ಅವ್ರಿಗೆ ಇದು ರಿಯಲೈಸ್ ಆಗುತ್ತೆ, ವಿತೌಟ್ ಅ ಜಾಬ್ ಇಂಜಿನಿಯರಿಂಗ್ ಈಸ್ ಜಸ್ಟ್ ಅ ಬೇಸ್ಡ್ ಥಿಂಗ್. ಸೊ ನಮ್ಮ ಮೋಟೋ ಏನಿತ್ತು ಅವಾಗ ಅಂತಂದರೆ ಜಸ್ಟ್ ಟು ಗೆಟ್ ಅ ಜಾಬ್ ಅಷ್ಟೇ. ಸೊ ಜಾಬ್ ಮಾಡೋದ್ರಲ್ಲಿ ಜಾಬ್ ಸೇರ್ಕೊಂಡ್ಮೇಲೆ ಟು ಬಿ ಗುಡ್ ಅಟ್ ಇಟ್, ಜಾಬಲ್ಲಿ ಜಸ್ಟ್ ಸುಮ್ಮನೆ ಸೇರ್ಕೊಳ್ಳೋದಕ್ಕಾಗಲ್ಲ. ಅಲ್ಲಿ ಹೋದ್ಮೇಲೆ ಅವ್ರದ್ದು ಕಂಪ್ನಿ ಎಕ್ಸ್ಪೆಕ್ಟೇಷನ್ಸ್ಗೂ ನಾವು ಒಂದು ಸ್ವಲ್ಪ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಲೈಫಲ್ಲಿ ಬ್ಯುಸಿ ಆಗೋದೆ ನಾವು. ಅದು ಎಲ್ಲ ಆದಮೇಲೆ ಐ ಗಾಟ್ ಇನ್ ಟು ಲೈಕ್ ಮ್ಯಾರೇಜ್ ಅನ್ನೋ ಒಂದು ಥಿಂಗಿಗೆ ಬಂದೆ. ಮದುವೆನೂ ಆದಮೇಲೆ 1 year ಆದಮೇಲೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರೋದ್ರೆ ಯು ಶುಡ್ ಸ್ಟಾರ್ಟ್ ಇಟ್, ನೀವು ಯಾವಾಗಲೂ ಅನಿಸ್ತಿರುತ್ತೆ ಡೂ ಇಟ್ ಅಂತ. ಬಟ್ ಅವಾಗ ನನಗೆ ಇವನೇನೋ ಸುಮ್ಮನೆ ಹೇಳ್ತಾನೆ, ಹಸ್ಬೆಂಡ್ ಅಲ್ವಾ, ಈಗ ಹೆತ್ತವ್ರಿಗೆ ಹೆಗ್ನ ಮುದ್ದು ಅನ್ನೋಂಗೆ ಹಸ್ಬೆಂಡ್ಗೂ ಅಷ್ಟೇ ಅವ್ರ ಹೆಂಡತಿ ಏನು ಮಾಡಿದ್ರು ಗುಡ್ ಅನಿಸುತ್ತೆ ಅಂತ. ಐ ನೆವರ್ ಯೂಸ್ ಟು ಡೂ ಇಟ್, ಲೈಕ್ ಅವ್ನು ಹೇಳ್ತಿದ್ದಾನೆ ಬಿಡು ಅಂತ. ಬಟ್ ಒನ್ ಫೈನ್ ಡೇ ಐ ರಿಯಲೈಸ್ ಲೈಕ್ ವೈ ನಾಟ್, ಲೆಟ್ ಮೀ ಟ್ರೈ ಇಟ್ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೇಬಿಟ್ಟೆ. ಆ್ಯಂಡ್ ನನ್ನ ಫಸ್ಟ್ ಸರ್ಕಲ್ ಇರ್ಬೋದು ಅಥವಾ ನನ್ನ ಫಸ್ಟ್ ಸರ್ಕಲ್ ಅವ್ರ ಫಸ್ಟ್ ಸರ್ಕಲ್ ಇರ್ಬೋದು, ಹೀಗೆ ಮ್ಯೂಚುವಲ್ ಫ್ರೆಂಡ್ಸಿಂದ ಒಂದಷ್ಟು ಒಂದು ಸ್ವಲ್ಪ ಸಪೋರ್ಟ್ ಚೆನ್ನಾಗಿ ಸಿಕ್ತು. ದ್ಯಾಟ್ ಯು ಕ್ಯಾನ್ ಡೂ ಇಟ್, ಸ್ಟಾರ್ಟ್ ಮಾಡು, ಆಲ್ ದಿ ಬೆಸ್ಟ್ ಅಂತೆಲ್ಲ. ಸೊ ಅದೊಂದು ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ತುಂಬಿತು. ನಾನು ಓವರ್ ಕಾನ್ಫಿಡೆಂಟ್ ಅಂತೂ ಇರಲಿಲ್ಲ. ನನಗೆ ಮೈಂಡ್ ಸೆಟ್ ಹೆಂಗಿತ್ತು ಅಂದರೆ ಎಲ್ಲೇ ಮಾಡಿ ಕಾಯ್ತಾ ಇರ್ತೀನಿ, ಪರವಾಗಿಲ್ಲ ಅಂತ. ಬಟ್ ಈಗಂತೂ ಹೆಂಗೆ ಅಂದರೆ ಒಂದು 4 ವೀಡಿಯೋಸ್ ಹಾಕಿರೋದಕ್ಕೆ ನಮ್ಮ ಫ್ಯಾಮಿಲಿ ರಿಲೇಟಿವ್ಸನ್ನೇ ಹೋದ್ರೆ ಸಾಕು, ಏನು ವ್ಲಾಗ್ ಮಾಡಲ್ವಾ, ಏನು ಹಾಕಿಲ್ವಾ ಅಂತ ಕೇಳ್ತಿರ್ತಾರೆ. ಸೊ ಇಟ್ ಫೀಲ್ಸ್ ಲೈಕ್ ಓಕೆ, ಪೀಪಲ್ ಆರ್ ಅಕ್ನಾಲೇಜಿಂಗ್ ಮೀ ಅಂತ ಖುಷಿ ಆಯಿತು ಒಂದೊಂದ್ಸಲ. ಸೊ ಇವತ್ತು ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡೆ ಅಂದರೆ, ಜಾಲಿ ಫಿಶ್ ಅಂತ ಒಂದು ಐಡಿ. ಹೆಂಗೆ ಎಲ್ಲ ನನ್ನ ಫ್ರೆಂಡ್ಸು ಕೇಳ್ತಿರ್ತಾರೆ, ಏನು ಜಾಲಿ ಫಿಶ್ಶು ಅಂದರೆ, ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ ಅಲ್ಲ, ಇವಾಗ ಏನು ಫ್ರೆಂಡ್ಸ್ ಆಗಿದ್ದಾರಲ್ಲ ಒಂದೊಂದು ಜನ. ಸೊ ಅವ್ರು ಕೇಳ್ತಿರ್ತಾರೆ ಜಾಲಿ ಫಿಶ್ ಅಂದರೆ ಏನು ಆ್ಯಕ್ಚುಲಿ ಅಂತ. ಸೊ ಅದು ಸ್ಟೋರಿ ಏನಿಲ್ಲ, ದೊಡ್ಡೇನೋ ಬಿಗ್ ಥಿಂಗ್ ಅಂತ ಏನಿಲ್ಲ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಆ ವರ್ಡಲ್ಲೇ ಆ್ಯಕ್ಚುಲಿ ಇಫ್ ಯು ಬ್ರೇಕ್ ಇಟ್ ನಿಮ್ಗೆ ಅರ್ಥ ಗೊತ್ತಾಗುತ್ತೆ. ಜಾಲಿ ಫಿಶ್ ಸಪ್ರೇಟ್ ಮಾಡಿದ್ರೆ, ಜಾಲಿ ಅಂದರೆ ಆಬ್ವಿಯಸ್ಲಿ ಇಟ್ಸ್ ಲೈಕ್ ಫನ್ ಗೋಯಿಂಗ್, ಈಸಿ ಗೋಯಿಂಗ್, ಜಾಸ್ತಿ ಏನು ಟೆನ್ಷನ್ ತಗೊಳ್ಳಲ್ಲ, ಸೀರಿಯಸ್ನೆಸ್ ಇರಲ್ಲ, ಚಿಲ್ ಮಾಡ್ಕೊಂಡಿರ್ತಾರೆ ಅನ್ನೋದು. ಫಿಶ್ ಅಂದರೆ ಆಬ್ವಿಯಸ್ಲಿ ಫಿಶ್ಶೇ. ನನಗೆ ಏನಕ್ಕೆ ಫಿಶ್ ಅಂತ ಅಂದ್ಕೊಂಡೆ ಅಂದರೆ, ನಾನೇನು ದೊಡ್ಡ ತಿನ್ನಿಲ್ಲ ಅಂತ ಅಂದ್ಕೊಂಡಿಲ್ಲ. ಆಬ್ವಿಯಸ್ಲಿ ಐ ಹ್ಯಾವ್ ಟು ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ನಾನು ಕಲಿಯೋದು ತುಂಬಾ ಇದೆ. ನಾನು ಈ ಒಂದು ಲೈಫು, ಈ ಒಂದು ವರ್ಲ್ಡ್ನ ಓಷನ್ ಅಂದ್ಕೊಂಡ್ರೆ ಅದ್ರಲ್ಲಿ ನಾನೊಂದು ಚಿಕ್ಕ ಫಿಶ್ಶು. ನಿಮಗೆ ಈ ನೀಮು ಅಂತ ಒಂದು ಆ್ಯನಿಮೇಟೆಡ್ ಮೂವಿ ಇತ್ತು, ಇಫ್ ಇನ್ ಕೇಸ್ ಯಾರಾದರೂ ನೋಡಿದರೆ, ಆ ಮೂವಿಯಲ್ಲಿ ಆ ಒಂದು ಫಿಶ್ ಬಂದು ಎಕ್ಸ್ಪ್ಲೋರರ್, ಆ ಒಂದು ಓಷನ್ ಎಕ್ಸ್ಪ್ಲೋರ್ ಮಾಡ್ತಿರುತ್ತೆ. ಸೊ ನಾನು ಹಂಗೆ ನನಗೆ ಒಂದು ಏನಂತಾರೆ, ಒಂದು ಫಿಶ್ ಟ್ಯಾಂಕಲ್ಲಿ ಅಥವಾ ಒಂದು ಚಿಕ್ಕ ಇದರಲ್ಲಿ ಆ ಥರ ಒಂದು ಸಫೋಸಿಗೇಟೆಡ್ ಪ್ಲೇಸಲ್ಲಿ ಇಟ್ಟರೆ ಐ ಆಮ್ ನಾಟ್ ಗುಡ್ ಅಟ್ ಸಮಥಿಂಗ್. ಲೈಕ್ ಒಂದೇ ಪ್ಲೇಸಲ್ಲಿದ್ದರೆ ನಂಗೆ ಗೊತ್ತಿಲ್ಲ, ಅಷ್ಟು ಮಜಾನೇ ಬರೋಲ್ಲ. ನನಗೆ ಐ ಹ್ಯಾವ್ ಟು ಬಿ ಫ್ರೀ, ಅಷ್ಟೇ, ಒಂದು ಫ್ರೀ ಸ್ಪಿರಿಟ್ ನಾನು. ಸೊ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಖುಷಿ ಅನಿಸುತ್ತೆ. ಸೊ ಹಂಗಾಗಿ ನಾನು ಒಂದು ಇನ್ಸ್ಟಾಗ್ರಾಮ್, ಈ ನೇಮ್ ಹೆಂಗೆ ಬಂತು ಅಂದರೆ ಇದಕ್ಕೊಂದು ಸ್ಟೋರಿ ಇದೆ. ದಟ್ ನಾನು ಇಂಜಿನಿಯರಿಂಗ್ ಟೈಮಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಬೇಕಿತ್ತು. ಆವಾಗ ಎಲ್ಲರೂ ನಿಮಗೆ ಗೊತ್ತಿದ್ದಂಗೆ ಅವ್ರ ನೇಮಿಂದ ಅಂತ ಯಾರು ಏನಂತಾರೆ ಯೂಸರ್ ನೇಮ್ ಇಟ್ಕೊತಿರ್ಲಿಲ್ಲ. ಲೈಕ್ ಒಂದು ಏನಂತಾರೆ ಏಂಜಲ್ ಫಿಶ್ ಅಂತೆ, ಸೊ ಏಂಜಲ್ ಪ್ರಿಯಾ ಅಂತೆ, ಡ್ಯಾಶ್ ಲಿಟಲ್ ಪ್ರಿನ್ಸಸ್ ಅಂತೆ, ಏನೋ ಹಿಂಗೆ ಇಟ್ಕೊಳ್ಳೋರು, ಓಕೆನಾ, ಸ್ನೋ ಫ್ಲೇಕ್ಸ್ ಅಂತೆ ಅಂತೆಲ್ಲ. ಸೊ ನಾನು ಅವಾಗ ಒಂದು ಸಮಥಿಂಗ್ ಇಟ್ಕೋಬೇಕಿತ್ತು, ಒಂದು ಯೂಸರ್ ನೇಮ್ ಪೆಕ್ಯುಲರ್ ಆಗಿರಬೇಕು, ಚೆನ್ನಾಗಿರಬೇಕು, ಯಾರು ಆ ಥರ ಯೂಸ್ ಮಾಡಿರಬಾರ್ದು ಅಂತ. ಸೊ ಬ್ಯಾಕ್ ದೆನ್ ಅವಾಗ ChatGPT ಅವೆಲ್ಲ ಏನು ಇರಲಿಲ್ಲ. ಸೊ ಐ ಗೂಗಲ್ಡ್ ಇಟ್ ಔಟ್, ಏನು ಇದ್ರ ಒಂದು ಯೂನಿಕ್ ನೇಮ್ ಇರಬೇಕು, ನನ್ನ ಪರ್ಸ್ನಾಲಿಟಿ ಏನಿದೆ ಅಂತ ನನಗೆ ಇವಾಗ ಹೇಳಿದ್ನಲ್ಲ, ಅದನ್ನೆಲ್ಲ ನಾನು ಗೂಗಲ್ ಮಾಡಿದೆ. ಗೂಗಲ್ ಮಾಡಿಬಿಟ್ಟು ಇದ್ರ ರಿಲೇಟೆಡ್ ಕ್ಯಾಪ್ಷನ್ಸ್ ಕೊಡಿ ಅಥವಾ ಟೈಟಲ್ ಕೊಡಿ ಅಂತ. ಸೊ ಅವಾಗ ಗೂಗಲಲ್ಲಿ ನನಗೆ ಸಜೆಷನ್ಸ್ ಬಂದಿದ್ದು ಒಂದು ಜಾಲಿ ಫಿಶ್. ಸೊ ಆ ಒಂದನ್ನ ನಾನು ಚೂಸ್ ಮಾಡಿ ನಾನು ಅವಾಗ ಇನ್ಸ್ಟಾಗ್ರಾಮಿಗೆ ಯೂಸ್ ಮಾಡಿಕೊಂಡೆ. ಅದು ಹೇಗೆ ಅಂದರೆ ಅವಾಗಿಂದ ಇವಾಗವರೆಗೂ ಹಾಗೆ ಇದೆ, ಆಲ್ಮೋಸ್ಟ್ ಒಂದು 8-10 years ಆಗಿರ್ಬೋದೇನೋ. ಅವಾಗಲಿಂದನೂ ನಾನು ಅದನ್ನೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ನನ್ನ ಕವನ ಅಂತ ಕರೆಯೋದಕ್ಕಿಂತ ಜಾಲಿ ಫಿಶ್ ಅಂತಲೇ ಕರಿತಿರ್ತಾರೆ. ಆ್ಯಂಡ್ ಕೆಲವರು ಕಾಂಟ್ಯಾಕ್ಟ್ಸಲ್ಲಿ ಫಿಶ್ ಅಂತ ಸೇವ್ ಮಾಡ್ಕೊಂಡಿದ್ದಾರೆ, ಜಾಲಿ ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಅದೊಂದು ನೇಮ್ ಯೂಸ್ ಟು ಆಗೋಗ್ಬಿಟ್ಟಿದೆ. ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲೂ ಐ ವಾಸ್ ಲೈಕ್ ಇಂಥ ನೇಮ್ ನಂಗೆ ಸೂಟ್ ಆಗುತ್ತೆ, ಸೊ ಏನಂತಾರೆ ಇದೇ ಇರಲಿ ಅಂತ ಬಿಟ್ಟಿದ್ದು. ಸೊ ಆ ನೇಮ್ ಸ್ಟೋರಿ ಇಷ್ಟೇ. ನನಗೊಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ID ಸ್ಟೋರಿ ಇದೆ.
ಆ್ಯಂಡ್ ನನ್ನ ಎಜುಕೇಷನ್ ಬಗ್ಗೆ ಎಲ್ಲ ಹೇಳಬೇಕು ಅಂತಂದರೆ ನಾನು ಲೈಕ್ ನಾನು ಹುಟ್ಟಿದ್ದೆಲ್ಲ ನಂಜನಗೂಡಲ್ಲಿ, ಬಟ್ ಬೆಳೆದಿದ್ದೆಲ್ಲ ಕಂಪ್ಲೀಟ್ ತುಮಕೂರಲ್ಲಿ. ಸೊ ನಾನು ಹಾಫ್ ತುಮಕೂರಿಯನ್, ಹಾಫ್ ಮೈಸೂರಿಯನ್, ಹೀಗೇ. ಬಟ್ ಅಲ್ಲಿಗೂ ಬಿಲಾಂಗ್ ಆಗಲ್ಲ, ಇಲ್ಲಿಗೂ ಬಿಲಾಂಗ್ ಆಗಲ್ಲ ಅಂತ ನನಗೆ ಪರ್ಸ್ನಲಿ ಅನಿಸ್ತಿರುತ್ತೆ. ಅಲ್ಲಿ ಹೋದಾಗ ನಾನು ತುಮಕೂರು ಬೇಕು ಅನಿಸ್ತಿರುತ್ತೆ, ತುಮಕೂರಲ್ಲಿದ್ದಾಗ ಮೈಸೂರು ಬೇಕು ಅನಿಸ್ತಿರುತ್ತೆ. ಸೊ ಐ ಆಮ್ ಲೈಕ್ ಗೊತ್ತಿಲ್ಲ, ಒಂಥರ ಅನ್ಸ್ಯಾಟಿಸ್ಫೈಡ್ ಆತ್ಮ ನಾನು, ಹಂಗೆ ಅನಿಸ್ತಿರುತ್ತೆ. ನನ್ನ ಸ್ಕೂಲಿಂಗು ಎಲ್ಲದು ನಾನು ತುಮಕೂರಲ್ಲೇ ಮುಗಿಸಿದ್ದು, ಸ್ಕೂಲು, ಕಾಲೇಜು, ಇಂಜಿನಿಯರಿಂಗು ಕೂಡ ಅಲ್ಲೇ ಮಾಡಿದ್ದು. ಸೊ ನನಗೆ ಪ್ರಾಪರಾಗಿ ಅಂದರೆ ಫ್ರೆಂಡ್ಸು ಜಾಸ್ತಿ ಏನಂತಾರೆ ಕನೆಕ್ಷನ್ ಇರೋದು ಎಲ್ಲ ಜಾಸ್ತಿ ತುಮಕೂರಲ್ಲೇ. ಯಾಕೆಂದರೆ ಚಿಕ್ಕ ವಯಸ್ಸಿಂದ ಅಲ್ಲೇ ಇದ್ದಿದ್ದ ಕಾರಣ ನಾನು ಬರೀ ಸಮ್ಮರ್ ಹಾಲಿಡೇಸಿಗೆ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಇನ್ನು ಮಿಕ್ಕಿದೆಲ್ಲ ನಾನು ತುಮಕೂರಲ್ಲೇ ಇದ್ದೆ. ಈವನ್ ಅಪ್ಪಾಗೆಲ್ಲ ಟ್ರಾನ್ಸ್ಫರ್ ಆದ್ರೂ ಅವ್ರು ಬೇರೆ ಊರಿಗೆ ಹೋಗ್ತಾಯಿದ್ರು, ನಾವು ತುಮಕೂರಲ್ಲೇ ಇರ್ತಾಯಿದ್ವಿ, ನಾನು, ಅಮ್ಮ, ನನ್ನ ತಂಗಿ ಎಲ್ಲ. ಸೊ ನಮ್ಗೆ ತುಮಕೂರು ಒಂಥರ ಲೈಕ್ ಸೇಫ್ ಪ್ಲೇಸು, ಎಲ್ಲದಕ್ಕೂ ಲೈಕ್ ಅದ್ರ ಮೇಲೆ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ ನನಗೆ ತುಮಕೂರು ಅಂದರೆ. ಏನು ನಾನು ಸೇಫ್ ಪ್ಲೇಸು ಬೆಸ್ಟು ಅಂತೆಲ್ಲ ನಾನು ಫೀಲ್ ಮಾಡ್ತಿದ್ನೋ ತುಮಕೂರು, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೆಂಗಾಗೋಯ್ತು ಅಂದರೆ ಇಟ್ಸ್ ಲೈಕ್ ನಾನು ಆ ತುಮಕೂರು ಬಿಟ್ಟು ಜೀವನನೇ ಬೇರೆ ನೋಡಿಲ್ಲ, ಒಂಥರ ಬಾವಿಲಿರೋ ಕಪ್ಪೆ ಥರ ಆಗೋಗೋಯ್ತು. ಹೇಗೆ ಅಂದರೆ ಸ್ಕೂಲು ಅಲ್ಲೇ, ಟ್ಯೂಷನು ಅಲ್ಲೇ, PU ಅಲ್ಲೇ, ಇಂಜಿನಿಯರಿಂಗು ಅಲ್ಲೇ. ಐ ವಾಸ್ ಲೈಕ್ ಜಾಬು ಅಲ್ಲಿಗೆ ಸೇರ್ಕೊಂಬಿಟ್ಟೆ. ಯಾಕೆಂದರೆ ನಾನು ವರ್ಕ್ ಫ್ರಮ್ ಹೋಮು, ನನಗೇನು ಪರ್ಮನೆಂಟ್ಲಿ ರಿಮೋಟೇ ನಂದು. ಸೊ ನಾನು ಆಫೀಸ್ಗೆ ಹೋಗೋದೇ ಇಲ್ಲ. ಯಾವಾಗಾದರೂ ರೇರಾಗಿ ಇಯರ್ಲಿ ಟ್ವೈಸ್ ಯಾವಾಗಾದರೂ ನಾನು ಔಟಿಂಗ್ ಅದು ಇದು ಅಂದಾಗ ಮಾತ್ರ ನಾವು ಬೆಂಗಳೂರಿಗೆ ಬರ್ತಾಯಿದ್ದೆ. ಸೊ ನಾನೀಗ ತುಮಕೂರು ಬಿಟ್ಟು ನಾನು ಹೋಗೇ ಇಲ್ಲ. ಐ ಡೋಂಟ್ ನೋ ಅದು ಏನು ತಿಂಗೋ ಗೊತ್ತಿಲ್ಲ, ಬಟ್ ಅದು ನಂಗೆ ಸ್ಟಾರ್ಟ್ ಒಂಥರ ಹೆಂಗಾಗೋಯ್ತು ಅಂದರೆ ಯಾವಾಗ ಹೋಗ್ತೀನಪ್ಪ ಬರೀ ಇಲ್ಲೇ ಆಗೋಯ್ತು ಅಂತ ಅನಿಸ್ತಾಯಿತ್ತು. ಬಟ್ ಅವಾಗ ಅನಿಸ್ತಾ ಇದ್ದಿದ್ದು ಹೆಂಗೆ ಅಂದರೆ ಬಿಡು, ಜಾಬ್ ಇಲ್ಲೇ ಇರುತ್ತೆ, ಮದುವೆ ಆದಮೇಲೆ ಐ ಬಿ ಮೂವಿಂಗ್ ಔಟ್ ಆಫ್ ತುಮಕೂರು ಅಂತ. ಬಟ್ ಅದು ಆಗಲಿಲ್ಲ. ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಬಂದು ಅವನು ತುಮಕೂರವನೇ. ಸೊ ಇಟ್ ವಾಸ್ ಲೈಕ್ ಅಯ್ಯೋ, ನಮ್ದು ಹೆಂಗೆ ಅಂದರೆ ನನ್ನ ಅಮ್ಮನ ಮನೆಯಿಂದ ನನ್ನ ಹಸ್ಬೆಂಡ್ ಮನೆಗೆ ಒಂದು 3-4 ಕಿಲೋಮೀಟರ್ಸ್ ಇತ್ತು ಅಷ್ಟೇ ಡಿಸ್ಟೆನ್ಸು. ನನಗೆ ಬೇಜಾರಾದರೂ ಹೋಗ್ತಿದ್ದೆ, ಅಲ್ಲಿ ಬೇಜಾರು ಇಲ್ಲಿ ಬರ್ತಿದ್ದೆ. ಸೊ ಈ ಥರ ಆಗೋಯ್ತು. ನಾನು ತುಮಕೂರು ಬಿಟ್ಟೇ ಹೋಗಲ್ವೇನೋ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಫೈನಲಿ ತುಮಕೂರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀವಿ. ಯಾಕೆಂದರೆ ನನ್ನ ಹಸ್ಬೆಂಡಿಗೆ ಆಫೀಸ್ ಇರೋದ್ರಿಂದ ಬಂದಿದ್ದೀನಿ. ಇವಾಗ ಅನಿಸುತ್ತೆ ನಾನು ಇಲ್ಲಿಗೆಲ್ಲ ಬಂದ ಮೇಲೆ ಅಲ್ಲಿದ್ದು ರೂಢಿ ಆಗೋ ಅಥವಾ ಏನೋ ಗೊತ್ತಿಲ್ಲ, ಬರೋಕ್ಕೂ ಮುಂಚೆ ಅಲ್ಲಿದ್ದಾಗ ನಂಗೆ ಅನ್ಸೋದು ಯಾವಾಗ ಹೋಗ್ತೀನಿ ತುಮಕೂರು ಬಿಟ್ಟು, ಎಲ್ಲ ಲೈಫ್ ಇಲ್ಲೇ ಕಳೆದ್ಬಿಟ್ನಲ್ಲ ನಾನು ಅಂತ ಅನ್ಸೋದು. ಬಟ್ ಇವಾಗ ಬೇರೆ ಊರಿಗೆ ಬಂದಮೇಲೆ ಅನಿಸುತ್ತೆ ಅದು ತುಮಕೂರು ಎಷ್ಟು ಚೆನ್ನಾಗಿತ್ತು, ಅಷ್ಟು ಪೀಸಾಗಿತ್ತು, ಟ್ರಾಫಿಕ್ ಇರಲಿಲ್ಲ, ಏನಿಲ್ಲ, ಜನನೂ ಪೀಸು, ಅದೊಂಥರ ಮಸ್ತಿತ್ತು. ಅದೊಂದು ಭಾರಿ ಇಷ್ಟ ಆಗುತ್ತೆ ತುಮಕೂರು ಆ್ಯಕ್ಚುಲಿ. ಇವಾಗ ಬಂದ ಮೇಲೆ ಅನಿಸುತ್ತೆ ಅಲ್ಲಿ ಚೆನ್ನಾಗಿತ್ತು ಅಂತ. ಬಟ್ ಹಂಗಂತ ವಾಪಸ್ ಹೋಗ್ಬೇಕಂತಿಲ್ಲ, ಬಿಕಾಸ್ ಐ ಹ್ಯಾವ್ ಡನ್ ಸ್ಪೆಂಡಿಂಗ್ ಮೈ ಲೈಫ್ ಓವರ್ ದೇ. ಸೊ ಇವಾಗ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬೆಂಗಳೂರು ಕೂಡ ಚೆನ್ನಾಗಿದೆ ಕ್ವೈಟ್. ನನಗೇನು ಆ ಥರ ಇನ್ನು ನಾಟ್ ದಟ್ ಕೈಂಡ್ ಆಫ್ ಗರ್ಲ್ ಲೈಕ್ ನಾನು ಬೆಂಗಳೂರು ಹೇಟ್ ಮಾಡ್ತೀನಿ ಅನ್ನೋ ಥರ ಅದೆಲ್ಲ ಏನಿಲ್ಲ. ಚೆನ್ನಾಗಿದೆ. ಇಲ್ಲಿ ಲೈಫ್ ಬೇರೆ ಥರ, ಅಲ್ಲಿ ಲೈಫ್ ಬೇರೆ ಥರ. ಸೊ ಹೋಗಿದ್ದ ಕಡೆ ಅಲ್ಲಿಗೆ ಹೆಂಗೆ ಬೇಕೋ ಹಂಗೆ ಅಡಾಪ್ಟ್ ಆದ್ರೇ ನಮ್ಮ ಲೈಫ್ ಈಸಿ ಆಗಿರುತ್ತೆ ಅಂತ ಐ ಬಿಲೀವ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಇಂಜಿನಿಯರಿಂಗ್ ಸ್ಟೋರಿ ಜೊತೆ ಹೆಂಗೆ ನನಗೆ ಜಾಬ್ ಸಿಕ್ತು ಅಂತ ಹೇಳ್ತೀನಿ. ನಾನು ವ್ಲಾಗ್ ಮಾಡ್ತಾ ನನ್ನ ಲ್ಯಾಪ್ಟಾಪು ಚಾರ್ಜ್ ಶಟ್ ಡೌನ್ ಆಗಿಬಿಟ್ಟಿದೆ, ನೋಡ್ಕೊಂಡೆ ಇಲ್ಲ. ಸೊ ನಾನು ಏನು ಹೇಳ್ತಿದ್ದೆ, ಇಂಜಿನಿಯರಿಂಗ್ ಹೆಂಗೆ ಸೇರಿಕೊಂಡೆ, ಇಂಜಿನಿಯರಿಂಗ್ ಮಾಡಿದ್ದಕ್ಕೂ ಒಂದು ಕತೆ ಇದೆ ಆ್ಯಕ್ಚುಲಿ. ನನಗೆ ಟು ಬಿ ಆನೆಸ್ಟ್ ನನಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇಷ್ಟನೇ ಇರಲಿಲ್ಲ. ಐ ವಾಸ್ ಲೈಕ್ ಆಲ್ವೇಸ್ ಇಂಟು ಪ್ಯೂರ್ ಸೈನ್ಸ್. ನಾನೇನಾದರೂ BSc ಅಗ್ರಿಕಲ್ಚರೋ BScನೋ ಈ ಥರ ಏನಾದರೂ ಮಾಡಬೇಕು ನನಗೆ ಇಂಜಿನಿಯರಿಂಗ್. ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಲೆಲ್ಲ ಇಂಜಿನಿಯರ್ಸ್ ಜಾಸ್ತಿ ಇದ್ದಾರೆ, ಇಂಜಿನಿಯರ್ಸು, ಡಾಕ್ಟರ್ಸು. ಹಾಗಾಗಿ ನನಗೇನು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋದೆಲ್ಲ ಏನು ಇರಲಿಲ್ಲ. ಸೊ ಬಟ್ ನಮ್ಮ ಮನೇಲಿ ಅಮ್ಮ ಫೋರ್ಸ್ ಮಾಡಿ ತಗೋ ಅಂತೇಳಿ ಕೊಡಿಸಿದ್ದು. ಏನು ಮಾಡೋಕ್ಕಾಗಲ್ಲ, ನಾವು ಅಮ್ಮ ಹೇಳಿದ್ದಾರೆ ಅಂತ ತಗೊಂಡ್ಮೇಲೆ ಆಬ್ವಿಯಸ್ಲಿ ನಾನು ಇಷ್ಟಪಟ್ಟು ತಗೊಂಡಲ್ಲೇ ಇದ್ದಿದ್ದು ಸಬ್ಜೆಕ್ಟ್ ಆಗಿ ಐ ಮೀನ್ ಪ್ರೊಫೆಷನ್ ಆಗಿರೋದ್ರಿಂದ ಅದನ್ನು ನಾನು ಅಷ್ಟೇನು ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇರಲಿಲ್ಲ. ಏನು ಓದೋದು ಇದನ್ನೆಲ್ಲ ಅನ್ನೋ ಥರನೇ ನನಗಿರ್ತಿದ್ದೆ ಯಾವಾಗ್ಲೂ. ಬಟ್ ಇಂಜಿನಿಯರಿಂಗ್ ಲೈಫ್ ನನ್ನ ಫಸ್ಟ್ ಡೇ ನಂಬಲ್ಲ, ಮೇ ಬಿ ಯಾರು ಆ ಥರ ಥಿಂಕ್ ಮಾಡಿರಲ್ಲ. ಫಸ್ಟ್ ಡೇ ನಾನು ಏನು ಕಮೆನ್ಸ್ಮೆಂಟ್ ಆಗುತ್ತಲ್ಲ ಅವತ್ತಿಂದ ನಾನು ಬರೀ ಇಂಜಿನಿಯರ್ ಫುಲ್ಲು ಯಾವಾಗ ಈ ಕಾಲೇಜ್ ಮುಗಿಯುತ್ತಪ್ಪ, ಯಾವಾಗ 4 years ಆಗುತ್ತಪ್ಪ ಅಂತಲೇ ಬಿಲೀವ್ ಅಂದರೆ ನನಗೆ ನಾನೇ ಅನ್ಕೊಂಡೇ ಹೋಗ್ತಾ ಇದ್ದೆ. ಬಟ್ ಟ್ರಸ್ಟ್ ಮೀ, ಇಂಜಿನಿಯರಿಂಗ್ ಮುಗಿದ ಮೇಲೆ ನಾನು ಎಷ್ಟು ಇಂಜಿನಿಯರಿಂಗ್ ಡೇಸ್ ನಾನು ಮಿಸ್ ಮಾಡ್ಕೊತೀನಿ ಅಂದರೆ ಅದನ್ನು ಅದನ್ನು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ಇಟ್ ವಾಸ್ ದ ಬೆಸ್ಟ್ ಓಲ್ಡ್ ಡೇಸ್ ಅಂತಲೇ ಹೇಳ್ಬೋದು. ಏನಕ್ಕೆ ಎಲ್ಲರೂ ಇಂಜಿನಿಯರಿಂಗ್ ಡೇಸ್ ಅಥವಾ ಕಾಲೇಜ್ ಡೇಸ್ನ ಬೆಸ್ಟ್ ಡೇಸ್ ಅಂತಾರೆ ಅಂತ. ಆದರೆ ಅಲ್ಲಿದ್ದಾಗ ನಾನು ಯಾವಾಗಲೂ ಬೈಕ್ ಅಂತಿದ್ದೆ, ಯಾವ ಕಾಲೇಜ್ ಬಿಡ್ತೀನಪ್ಪ ಈ ಡಬ್ಬ ಕಾಲೇಜ್ನ ಅಂತೆಲ್ಲ. ಬಟ್
ಅದೆಲ್ಲ ಅವಾಗಿನ ಮೈಂಡ್ಸೆಟ್ಟು. ಇವಾಗ ಹಂಗೆ ಅನಿಸಲ್ಲ. ಇವಾಗ ಅಯ್ಯೋ ಎಷ್ಟು ನನ್ನ ಕಾಲೇಜ್ ಲೈಫೇ ಚೆನ್ನಾಗಿತ್ತಲ್ವಾ ಅಂತ ಅನಿಸ್ತಿರುತ್ತೆ. ಆ್ಯಸ್ ನಾನು ಮುಂಚೆಯಿಂದನೂ ಹೇಳ್ದಂಗೆ ನಾನು ಸಿಕ್ಕಾಪಟ್ಟೆ ಏನಂತಾರೆ ಅಷ್ಟೆಲ್ಲ ಏನು ಸೀರಿಯಸ್ಸಾಗಿ ತೊಗೋತಾನೆ ಇರಲಿಲ್ಲ. ಹೆಂಗೋ 4 ವರ್ಷ ಹಂಗೆ ಹಿಂಗೆ ಆಡಿಕೊಂಡು ಇಂಜಿನಿಯರಿಂಗ್ ಪಾಸು ಮಾಡ್ಕೊಂಬಿಟ್ಟೆ. ನಾನೇನು ಅದನ್ನೇನು ಏನಂತಾರೆ ನಾನು ಐ ವಾಸಂಟ್ ಬ್ಯಾಡ್ ಅಟ್ ಎನಿಥಿಂಗ್. ನಾನು ಓದ್ತಿದ್ದೆ. ಪಾಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಿಯರ್ ಮಾಡಿಕೊಂಡು ಓದ್ಕೊಂಡು ಹೋಗ್ತಾಯಿದ್ದೆ. ಬಟ್ ಎಲ್ಲಿವರೆಗೂ ಲೈಫ್ ವಾಸ್ ಈಸಿ ಅಂತ ಅನಿಸ್ತಿತ್ತು. ನಾನೇನು ಚಿಕ್ಕ ವಯಸ್ಸಲ್ಲಿ ನಾನೇನು ಕಷ್ಟನೇ ನೋಡಿಲ್ಲ ಅಂತೀನಲ್ಲ, ನೋಡಿದ್ದೀನಿ. ಬಟ್ ಇಟ್ ವಾಸನ್ ಲೈಕ್ ಏನು ಎಲ್ಲರ ಮನೇಲಿ ಇದ್ದಿದ್ದು ಕಷ್ಟನೇ, ನನಗೇನು ಸ್ಪೆಷಲ್ ಅಂತ ಏನು ಕಷ್ಟ ಇರಲಿಲ್ಲ. ಸೊ ಇವಾಗ ನಾನು ಥಿಂಕ್ ಮಾಡಿದಾಗ ಈ ಸಿಚುವೇಶನ್ ನನಗೆ ಅನಿಸುತ್ತೆ, ಇವಾಗ ಯಾರನ್ನೇ ಮಾತಾಡ್ಸಿದ್ರು, ಯಾರನ್ನೇ ಕೇಳಿದ್ರು, ಎಲ್ಲರೂ ಯಾವುದಾದ್ರೂ ಒಂದು ಕಷ್ಟ ಅನುಭವಿಸ್ಕೊಂಡು ಬಂದಿರ್ತಾರೆ. ಇಟ್ಸ್ ನೆವರ್ ಟು ಈಸಿ ಫಾರ್ ಎವ್ರಿ ಒನ್. ಎಲ್ಲರಿಗೂ ಕೇಕ್ ವಾಕ್ ಆಗಿರಲ್ಲ. ಬಟ್ ನನಗೆ ತೀರಾ ಏನು ವರ್ಸ್ಟ್ ಆಗಿತ್ತಂತೂ ಇಲ್ಲ, ತೀರಾ ಗುಡ್ ಡೇಸ್ ಅಂತನೂ ಇಲ್ಲ. ಇಟ್ ವಾಸ್ ಮಾಡ್ರೇಟ್. ಒಂದು ಹ್ಯಾಪಿ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಲಿ ಲೈಕ್ ನಮ್ಮ ಅಪ್ಪ ಎಲ್ಲರೂ ಲೈಕ್ ತಂಗಿ ಎಲ್ಲರೂ ಚೆನ್ನಾಗಿದ್ವಿ. ಸೊ ಆ ಥರ ಯಾವತ್ತೂ ನನಗೇನು ಅನಿಸಿಲ್ಲ. ಬಟ್ ಲೈಫ್ ಏನು ಅಂತ ಸ್ಟಾರ್ಟ್ ಆಗಿದ್ದೆ ನನಗೆ ಇಂಜಿನಿಯರಿಂಗ್ ಆದಮೇಲೆ. ಸೊ ನಮ್ಮದು ಮೈಂಡ್ಸೆಟ್ ಆವಾಗ ಇಂಜಿನಿಯರಿಂಗಲ್ಲಿ ಹೆಂಗಿತ್ತು ಅಂದರೆ, ಜಸ್ಟು ಆ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಬೇಕು ಅಷ್ಟೇ. ನಾನು ಯಾವುದೇ ಬ್ಯಾಕ್ಲಾಗ್ ಇಟ್ಕೊಂಡಲೆ ಪಾಸ್ಔಟ್ ಆಗಿ ಹೋಗ್ಬಿಡ್ಬೇಕು ಅಷ್ಟೇ ಈ ಕಾಲೇಜ್ ಬಿಟ್ಟು. ನೀನೇನಾದ್ರು ಜಾಸ್ತಿ ಸಬ್ಜೆಕ್ಟ್ಸ್ ಬ್ಯಾಕ್ಲಾಗ್ ಇಟ್ಕೊಂಡ್ರೆ ಇರಬೇಕಾಗುತ್ತೆ, ಇರಬೇಕಾದ್ರೆ 1 ವರ್ಷ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಫಿಯರ್ ಅಷ್ಟೇ ಇದ್ದಿದ್ದು ನಮಗೆ, ಬೇಗ ಮುಗಿಸ್ಬಿಟ್ಟು ಹೋಗ್ಬಿಡ್ಬೇಕು, ನಮ್ದಾಗಿರಲಿ ನನ್ನ ಫ್ರೆಂಡ್ಸ್ ಕ್ಯಾನ್ದಾಗಿರಲಿ. ಸೊ ವಿ ಆಲ್ ಹ್ಯಾಡ್ ದ ಸೇಮ್ ಮೈಂಡ್ ಸೆಟ್, ಫಸ್ಟ್ ಹೋಗ್ಬೇಕು ಅಂತ. ಆದರೆ ಆ ಟೈಮಲ್ಲಿ ಮೋಸ್ಟ್ ಆಫ್ ದ ಪೀಪಲ್, ಇವಾಗಿನ ಜನ್ರೇಷನ್ ಹೆಂಗೆ ಅಂದರೆ, ನಾನು ಇಂಜಿನಿಯರಿಂಗ್ ಮುಗಿಸಿ ಹೋಗ್ತಾ ಇದ್ದಿದ್ದು ಕೋರ್ಸಿಗೆ ಅಲ್ಲೆಲ್ಲ 2nd ಇಯರ್ 3rd ಇಯರ್ ಸ್ಟೂಡೆಂಟ್ಸ್ ಬರೋರು. ಅಂದರೆ ಅವ್ರು ಇನ್ನೂ ಲೈಕ್ ಅವಾಗಿನ ಇಂಜಿನಿಯರಿಂಗ್ ಸೇರ್ಕೊಂಡಿರ್ತಿದ್ರು. ಆದರೂ ಅವ್ರಿಗೆಲ್ಲ ಮುಂದಿನ ಫ್ಯೂಚರ್ ಬಗ್ಗೆ ಒಂದು 5 ಇಯರ್ಸ್ ಆದಮೇಲೆ ಹಿಂಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇರ್ತಿತ್ತು ಗೋಲ್ಸು. ನಮೀಗ ಅವೆಲ್ಲ ಏನೂ ಇರ್ತಿರ್ಲಿಲ್ಲ. ಇಂಜಿನಿಯರಿಂಗ್ ಸೇರ್ಕೊಂಡು ಬಿಟ್ಟಾದ ಮೇಲೆ ಅನಿಸಿದ್ದು ಜಾಬ್ ಮಾಡಬೇಕು ಅಂತ. ನಾನು ಇಂಜಿನಿಯರಿಂಗಲ್ಲಿ ತೊಗೊಂಡಿದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು. ಅಲ್ಲೂ ಮಾಡಿದ ತಪ್ಪೇನು ಅಂದರೆ, ನನಗೆ ಎಲೆಕ್ಟ್ರಾನಿಕ್ಸ್ ಮಾಡಬೇಕು ಅಂತ ಆಸೆ ಇರಲಿಲ್ಲ. ಬಟ್ ಐ ವಾಸ್ ಕನ್ಫ್ಯೂಸ್ಡ್, ಏನು ತಗೊಳ್ಳಿ, ಎಲೆಕ್ಟ್ರಾನಿಕ್ಸ್ ತಗೊಳ್ಳ, CS ತಗೊಳ್ಳ ಅಂತ. ಬಟ್ ನನಗಲ್ಲಿ ಅವಾಗ ತುಂಬ ಜನ ಇನ್ಪುಟ್ ಕೊಟ್ಟಿದ್ದಂಗೆ ಅಂದರೆ, ಎಲೆಕ್ಟ್ರಾನಿಕ್ಸ್ ತೊಗೊಂಡ್ರೆ ಯು ಕ್ಯಾನ್ ಗೋ ಟು ಹಾರ್ಡ್ವೇರ್ ಆಲ್ಸೋ, ಸಾಫ್ಟ್ವೇರ್ ಆಲ್ಸೋ. ನಿಮ್ಮ ಮೈಂಡ್ ಸೆಟ್ 4 ಇಯರ್ಸ್ ಆದಮೇಲೆ ಹೆಂಗಿರುತ್ತೋ ಹಂಗೆ ಚೇಂಜ್ ಆಗುತ್ತೆ. ನೀವು ಹೆಂಗೆ ಬೇಕೋ ಹಂಗೆ ಹೋಗ್ಬೋದು. ಯು ಕ್ಯಾನ್ ಚೂಸ್ CS ಆದರೆ CS ಸಾಫ್ಟ್ವೇರ್ಗೆ ಹೋಗ್ಬೇಕು ನೀನು ಅಂತೆಲ್ಲ ಅಂದರು. ಸೊ ನಾನು ಹೌದಲ್ವಾ, ಆಪ್ಷನ್ಸ್ ಇದ್ರೆ ಬೆಟರು ಅಂದ್ಕೊಂಡು EC ತಗೊಂಡೆ. ಅವಾಗ ಸೇರಿಕೊಂಡು EC ಮಾಡಿದ್ಮೇಲೆ ಅನಿಸಿದ್ದು, ಇದ್ರ ಬದಲು ಒಂದು ಹೋಮ್ ಸೈನ್ಸ್ ಮಾಡಿದ್ರು ನನಗೆ ಬೆಟರ್ ಇರ್ತಿತ್ತು ಅಂತ. ಯಾಕಂದರೆ ನನಗೆ ಲಿಟ್ರಲಿ ಇವಾಗ ನಾನು ಯಾವ ಥರ EC ಇಂಜಿನಿಯರ್ ಅಂತ ನನಗೆ ಒಂಥರ ರಿಗ್ರೆಟ್ ಆಗ್ತಿರ್ತು. ಅಷ್ಟೆಲ್ಲ ನಮ್ಮಪ್ಪ ಏನಂತಾರೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಓದಿಸಿ 2 ಪಿನ್ ಚಾರ್ಜರು 3 ಪಿನ್ ಚಾರ್ಜರ್ದು ಎಲ್ಲ ಕೊಟ್ಟಾಗ ಐ ವಿಲ್ ಬಿ ಥಿಂಕಿಂಗ್, ಇದಕ್ಕೆ ಯಾಕೆ ಇದು ವರ್ಕ್ ಆಗ್ತಿಲ್ಲ, ಅದು ಯಾಕೆ ಇದು ವರ್ಕ್ ಆಗ್ತಿಲ್ಲ ಅಂತ. ಅಷ್ಟು ಬೇಸಿಕ್ಸ್ಗೂ ನಮಗೆ ಗೊತ್ತಾಗ್ತಿರಲ್ಲ. ಸೊ ಅವಾಗ ಅನಿಸುತ್ತೆ ಇದ್ರ ಬದಲು ಹೋಮ್ ಸೈನ್ಸ್ ಮಾಡಿದರೆ ಅಟ್ಲೀಸ್ಟ್ ಡೇ ಟು ಡೇ ಲೈಫಲ್ಲಿ ಅದು ಯೂಸ್ಫುಲ್ ಆಗಿರೋದು ಅಂತ. ಆ ಥರ ಒಂದು ಇಂಜಿನಿಯರಿಂಗ್ ಜರ್ನಿ ಮಾಡ್ಕೊಂಡು ಬಂದಮೇಲೆ ನನಗೆ ಫೀಲ್ ಆಗಿದ್ದು ಜಾಬ್ ಮಾಡಬೇಕು ಅಂತ. ಜಾಬ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ನನಗೆ ಕೋರ್ ಕಂಪ್ನೀಸ್ಗೆ ಹೋಗಬೇಕಾದ್ರೆ 1-2-3 ಗೊತ್ತಿತ್ತು. ಆದರೆ ಅದರಲ್ಲಿ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅಥವಾ ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂದರೆ ಮತ್ತೆ ನನಗೆ EC ರಿಲೇಟೆಡ್ ಓದಬೇಕು ಅನ್ನೋದೆಲ್ಲ ಇಲ್ಲ. ಆಮೇಲೆ MBA ಮಾಡೋದು ಅದು ಎಲ್ಲ ಏನು ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಅಟ್ ಎನಿ ಕಾಸ್ಟ್ ನಾನು ಜಾಬ್ ತೊಗೋಬೇಕಿತ್ತು ಅಷ್ಟೇ. ಸೊ ಜಾಬ್ ತಗೊಳ್ಳೋಣ ಅಂತ ಡಿಸೈಡ್ ಆದಾಗ ನನ್ನ ಫ್ರೆಂಡ್ಸ್ ಎಲ್ಲ ಆಬ್ವಿಯಸ್ಲಿ ಎಲ್ಲ ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಹೋಗೋದೇ JS ಪೈಲಟ್ಸು, QS ಪೈಲಟ್ಸು. ಯಾರೆಲ್ಲ ನಂತರ ಮೈಂಡ್ಸೆಟ್ ಇರ್ತಾರೋ ಅನ್ಸುತ್ತೋ ಅದು ನಿಮಗೆ ಜಾಬ್ ಕೊಡಿಸುತ್ತೋ ಇಲ್ವೋ, ಆದರೆ ಒಂದು ನಿಮಗೆ ಕಾನ್ಫಿಡೆನ್ಸ್ ಕೊಡಿಸುತ್ತೆ. ನಾನು ಒಬ್ಬಳೇ ಅಲ್ಲಪ್ಪ ಜಾಬ್ಲೆಸ್ಸು, ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ನನ್ನ ಥರನೇ ಜಾಬ್ಲೆಸ್ಸು. ಸೊ ಪರವಾಗಿಲ್ಲ, ಯು ನಾಟ್ ಅಲೋನ್, ಎಲ್ಲರೂ ಜೊತೆಲಿದ್ದಾರೆ, ಒಟ್ಟಿಗೆ ಹೋಗೋಣ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಡೆಫಿನೆಟ್ಲಿ ನಾನೇನು ಅದರಿಂದ ಕಲಿತೇ ಇಲ್ಲ ಅಂತಲ್ಲ, ಒಂದಷ್ಟು ಥಿಂಗ್ಸು ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ನಾನು ಹೋಗಿದ್ದು ನಾನು JS ಪರೀಕ್ಷೆಗೆ ಸೇರ್ಕೊಂಡಿದ್ದಕ್ಕಿಂತ ಏನು ಡೆವಲಪ್ಮೆಂಟ್ ಸ್ಕಿಲ್ಸ್ ಇತ್ತೋ ಅದು ಕಲ್ತ್ಕೊಂಡೆ. ಸೊ ಅದರಿಂದ ನನಗೇನು ಜಾಬ್ ಸಿಗಲಿಲ್ಲ. ಬಟ್ ನಾನು ಈಚೆಗಡೆನೇ ಟ್ರೈ ಮಾಡಿ ಸಿಕ್ಕಿದ್ದು. ಅವ್ರು ಪ್ರಾಮಿಸ್ ಮಾಡ್ದಂಗೆಲ್ಲ, ಅವ್ರು ಮೋಟಿವೇಟ್ ಮಾಡ್ತಿದ್ದಂಗೆಲ್ಲ ನಾನು ಮೋಟಿವೇಟ್ ಏನು ಆಗ್ತಿರ್ಲಿಲ್ಲ. ಎವ್ರಿ ಟೈಮ್ ನಾನು ಅಲ್ಲಿ ಹೋದಾಗ ಕ್ಲಾಸ್ ಅಟೆಂಡ್ ಮಾಡಿದಾಗ ಅನಿಸ್ತಾ ಇದ್ದಿದ್ದು ಒಂದೇ, ದಟ್ ಇನ್ನೂ ಇವ್ರಿಗೂ ಜಾಬ್ ಸಿಕ್ಕಿಲ್ಲ, ಫೈನ್, ನನಗೂ ಸಿಕ್ಕಿಲ್ಲ, ಸಿಗುತ್ತೆ ಪಾಸಿಟಿವ್ ಆಗಿರೋಣ ಅನ್ನೋದಷ್ಟೇ ನನಗೆ ಗೊತ್ತಾಗ್ತಾ ಇದ್ದು. ಆ ಒಂದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಒಂದೇನು 6 ಮಂತ್ಸ್ ಪೀರಿಯಡ್ ಇತ್ತಲ್ಲ,
ಹೇಗೆ ಅಂತಂದರೆ 6 ಮಂತ್ಸ್ ನಾನು ಇಂಜಿನಿಯರಿಂಗಲ್ಲಿದ್ದಾಗ ಏನು ಕೋರ್ಸ್ ಮಾಡ್ಕೊಂಡಲೇ ಇದ್ದಿದ್ದ ಕಾರಣ ನಾನು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಕೋರ್ಸ್ ಸ್ಟಾರ್ಟ್ ಮಾಡಿಕೊಂಡೆ ಏನಂತಾರೆ ಜಾಬ್ಗೆ ಹೋಗೋದಕ್ಕೆ, ಸಾಫ್ಟ್ವೇರ್ ಸೈಡ್ ಹೋಗೋದಕ್ಕೆ ಅಂತ. ಅವಾಗನೂ ಅಷ್ಟೇ, ಅಲ್ಲೂ ನಂದು ಈ ಡ್ಯುಯಲ್ ಮೈಂಡ್ ಸೆಟ್ಟೆ. ಹೇಗೆ ಅಂದರೆ ಜೆ ಸ್ಪಿರಿಟ್ಸ್ಗೆ ಹೋಗೋದಾ ಕ್ಯೂ ಸ್ಪಿರಿಟ್ಸ್ಗೆ ಹೋಗೋದಾ ಅಂತ. ಕ್ಯೂ ಅಂದರೆ ಬಂದು ಟೆಸ್ಟಿಂಗ್, ಅವ್ರಿಗೆ ಟೆಸ್ಟಿಂಗ್ ಏನು ಆಟೋಮೇಷನ್ ಟೆಸ್ಟಿಂಗು ಮ್ಯಾನ್ಯಲ್ ಟೆಸ್ಟಿಂಗ್ ಅವ್ರಿಗಿರುತ್ತಾ, ಸೊ ಅವರು ಅದನ್ನು ಮಾಡ್ಕೊತಾರೆ. ಜೆ ಸ್ಪಿರಿಟ್ಸ್ ಅಂದರೆ ಒನ್ ಹೂ ವಿಲ್ ಬಿ ಡೂಯಿಂಗ್ ದ ಡೆವಲಪ್ಮೆಂಟ್ ಥಿಂಗ್ ಲೈಕ್ ಬ್ಯಾಕ್ ಎಂಡು, ಫುಲ್ ಸ್ಟ್ಯಾಕು, ಫ್ರಂಟ್ ಎಂಡು, ಸೊ ಈ ಥರ ಇರುತ್ತೆ. ನಾನು ಅಲ್ಲೂ ಸೇರ್ಕೊಂಡಿದ್ದು ಫುಲ್ ಸ್ಟ್ಯಾಕು, ಏನೋ ಬಾರಿ ಇಂಟೆಲಿಜೆಂಟ್ ನಾನು ಅನ್ನೋ ಥರ ಫುಲ್ ಸ್ಟ್ಯಾಕ್ ಸೇರಿಕೊಂಡೆ. ಅದರಲ್ಲೂ ಹೇಗೆ ಅಂದರೆ ಫುಲ್ ಸ್ಟ್ಯಾಕ್ ನಾನು ಓದ್ಕೊಂಡ್ರೆ ಫ್ರಂಟ್ ಎಂಡ್ ಇಂಟರ್ವ್ಯೂನು ಕೊಡ್ಬೋದು, ಬ್ಯಾಕ್ ಎಂಡ್ ಇಂಟರ್ವ್ಯೂನು ಕೊಡ್ಬೋದು, ಎಲ್ಲಾದರೂ ಹೋಗಿ ಸೇರ್ಕೊಬೋದೇನೋ ಅಂತ ಇದೇ ಮೈಂಡ್ ಸೆಟ್ಟಲ್ಲೇ ನಂದು ಆಲ್ಮೋಸ್ಟ್ ಇನ್ನು 6 ತಿಂಗಳು ವೇಸ್ಟ್ ಮಾಡ್ಕೊಂಬಿಟ್ಟೆ. ನಾನು ಏನೋ ದೊಡ್ಡ ಸಾಧನೆ ಮಾಡಿಬಿಡ್ತೀನಿ ಏನೋ ಥರ. ಬಟ್ ಅದಾಗಲಿಲ್ಲ ನಂದು. ಹಂಗಾಗೋ ಅಷ್ಟರಲ್ಲಿ ನಾವು 2019 ಬ್ಯಾಚು, ಕೋವಿಡ್ ಬಂತು. ಸೊ ಅಲ್ಲಿ ಎಲ್ಲೂ ಜಾಬೇ ಇಲ್ಲ. ವಿ ವಾಸ್ ಸ್ಟ್ರಗಲಿಂಗ್ ಫಾರ್ 1 ಇಯರ್, ನಮಗೆ ಜಾಬೇ ಸಿಗ್ತಾ ಇಲ್ಲ. ಯಾರನ್ನ ಕೇಳಿದ್ರು ಯಾರಿಗೂ ಕಾಲ್ಸ್ ಬರ್ತಿಲ್ಲ, ಯಾರಿಗೂ ಕಾಲ್ಸ್ ಬರೋಲ್ಲ. ಆವಾಗ ಫ್ರೆಶರ್ಸ್ ಆಗಿದ್ದರಿಂದ ನಾವೇ ಅಪ್ಲೈ ಮಾಡಬೇಕು ಎಲ್ಲ HR ಇಮೇಲ್ ID ಇಸ್ಕೊಂಡು ಅವ್ರಿಗೆ ಮಾಡಿ. ಕೆಲವರಂತೂ ಸ್ಕ್ಯಾಮ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ನೀವು ಇಷ್ಟು ದುಡ್ಡು ಕೊಟ್ಟರೆ ನಾವು ನಿಮಗೆ ಜಾಬ್ ಕೊಡಿಸ್ತೀವಿ ಅಂತೆಲ್ಲ. ಬಟ್ ನಾನು ಅವಕ್ಕೆಲ್ಲ ಬಡ ಅಂತ ಕೊಡಲಿಲ್ಲ. ನಾನು ಯಾವುದು ದುಡ್ಡು ವೇಸ್ಟ್ ಮಾಡ್ಕೊಂಡಿಲ್ಲ. ನಾನು ಹೋಗ್ತಾನೂ ಇರಲಿಲ್ಲ. ಬ್ಯಾಕ್ ಡೋರ್ ಎಂಟ್ರೀಸು ಕೆಲವೊಬ್ಬರು ನಾನು ಗೊತ್ತಿರೋರು ಹೋದರು, ಬಟ್ ನನಗದು ಇಂಟ್ರೆಸ್ಟು ಇರಲಿಲ್ಲ, ನಾನು ಹೋಗ್ಲೂ ಇಲ್ಲ. ನನಗೇನಕ್ಕೆ ಅಷ್ಟು ಕಷ್ಟ ಆಯಿತು ಜಾಬ್ ತಗೊಳ್ಳೋದಕ್ಕೆ ಅಂದರೆ ಐ ವಾಸ್ ಕಂಪ್ಲೀಟ್ಲಿ ಬ್ಯಾಡ್ ಅಟ್ ಆ್ಯಪ್ಟಿಟ್ಯೂಡ್. ನನಗೆ ಆ್ಯಪ್ಟಿಟ್ಯೂಡ್ ಕ್ಲಿಯರ್ ಮಾಡೋದಕ್ಕೇ ಲೈಕ್ ಕಣ್ಣಲ್ಲಿ ನೀರು ಬರೋದು, ನನಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದೇನೋ ಗೊತ್ತಿಲ್ಲ. ನಾನು ಐ ವಾಸ್ ಗುಡ್ ಅಟ್ ಕಮ್ಯುನಿಕೇಷನ್ ಆ್ಯಂಡ್ ಆಲ್ಸೋ ನಂದು ಏನಂತಾರೆ ಫೇಸ್ ಟು ಫೇಸ್ ರೌಂಡ್ ಬಂದಾಗ ಸ್ಕಿಲ್ಸ್ ಬಗ್ಗೆ ಕೇಳೋದಾಗಿರ್ಬೋದು ಎಲ್ಲದರಲ್ಲೂ ಐ ವಾಸ್ ಗುಡ್ ಅಟ್. ಬಟ್ ನನ್ನ ಫಸ್ಟ್ ರೌಂಡೇ ಆ್ಯಪ್ಟಿಟ್ಯೂಡ್ ಇದ್ರಿಂದ ಕ್ಲಿಯರೇ ಆಗ್ತದೆ. ನಾನು ಸೆಕೆಂಡ್ ರೌಂಡ್ಗೆ ಹೋಗೋಕ್ಕೆ ಆಗಲ್ಲ. ಈಗ ನಾಟ್ ಎಕ್ಸ್ಪ್ಲೈನ್ ನನಗೆ ಏನು ಗೊತ್ತು ಏನು ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಅಲ್ಲಿ ಫಸ್ಟ್ ರೌಂಡಲ್ಲಿ ರಿಜೆಕ್ಟ್ ಆಗ್ತಾಯಿದ್ದೆ. ಯಾವಾಗಲೂ ಹಿಂಗೆ ಆಗ್ತಾಯಿತ್ತು. ಸೊ ಒನ್ ಟೈಮ್ ಏನಾಯಿತು, ಇಂಟರ್ವ್ಯೂಸ್ ಕೊಟ್ಟಿನೂ ನಂಗೆ ಸಾಕಾಗೋಗ್ಬಿಟ್ಟಿತ್ತು. ಬಿಡು ಇವಾಗ ಟೆಕ್ನಿಕಲ್ ಸಿಗಲ್ಲ, ಲೆಟ್ ಮೀ ಗೋ ಫಾರ್ ದ ನಾನ್ ಟೆಕ್ನಿಕಲ್ಗೆ ಹೋಗ್ಬಿಡೋಣ ಅಂತ. ಅದಕ್ಕೂ ಮುಂಚೆ ನಾನು ಏನು ಮಾಡಿದ್ದೆ ಅಂದರೆ ಟ್ರೈ ಮಾಡಿ ಸಾಕಾಗಿ ತೀರಾ ಹಿಂಗಿರೋಕ್ಕಾಗಲ್ಲ, ನನಗೆ ಏನಾದರೂ ಬೇಕು ಜಾಬು ಅಂದ್ಬಿಟ್ಟು HR ಜಾಬಿಗೆ ಸೇರಿಕೊಂಡೆ. ಆ HR ಜಾಬಲ್ಲಂತೂ ಐ ವಾಸ್ ಲೈಕ್ ಫೋನ್ ಮಾಡಿದ್ರೆ ಅಲ್ಲಿ ನನಗೆ ರಿಯಲೈಸ್ ಆಗಿದ್ದು ಲೈಕ್ ವೈ ಐ ಶುಡ್ ನಾಟ್ ಗಿವ್ ಅಪ್ ಅಂತ. ಅಲ್ಲಿ ನಾನು ರಿಸೋರ್ಸಿಂಗಿಗೆ ಹಾಕಿದ್ರು ನನಗೆ. ನಾನು ಹೋಗ್ಬಿಟ್ಟು ಸೋರ್ಸಿಂಗ್ ಮಾಡಬೇಕು ಅಂದರೆ ಕಾಲ್ ಮಾಡಿ ಈ ಥರ ಆಪರ್ಚುನಿಟೀಸ್ ಇದೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಟೆಲ್ ಅಸ್, ನಾವು ಸ್ಕೆಡ್ಯೂಲ್ ಮಾಡಿಕೊಡ್ತೀವಿ ಇಂಟರ್ವ್ಯೂಸ್ನ ಅಂತ ಹೇಳಬೇಕಿತ್ತು. ಇಷ್ಟೇ ನನ್ನ ಕೆಲಸ ಇದ್ದಿದ್ದು. ಒಂದು ದಿನಕ್ಕೆ 20 ಜನ 30 ಜನ ನಾನು ಕಾಲ್ ಮಾಡಿ ಜಸ್ಟ್ ಅವ್ರ ಹತ್ರ ಕ್ಯಾಂಡಿಡೇಟ್ಸ್ ಹತ್ರ ಮಾತಾಡಬೇಕಿತ್ತು. ಆ ಥರ ಜಾಬಲ್ಲಿ ಇದ್ದಾಗ ನನಗೆ ಸೆಲ್ಫ್ ರಿಯಲೈಸೇಷನ್ ಆಗಿದ್ದೇನು ಅಂದರೆ ನಂದು ಇನ್ನೂ ಒಂದು 8 ಮಂತ್ಸ್ ಏನೋ ಆಗಿತ್ತು ಅಷ್ಟೇ. ನಾನು ಇಂಜಿನಿಯರಿಂಗ್ ಮುಗಿಸಿ 4 ಇಯರ್ಸ್ ಇಂಜಿನಿಯರಿಂಗ್ ಮುಗಿಸಿ ಅವಾಗ ಕಾಲ್ ಮಾಡಿದಾಗ ಕೆಲವೊಂದು ಕ್ಯಾಂಡಿಡೇಟ್ಸ್ ಹೆಂಗೆ ಅಂದರೆ 3 ಇಯರ್ಸ್ 4 ಇಯರ್ಸ್ ಮುಂಚೆನೇ ಇಂಜಿನಿಯರಿಂಗ್ ಮುಗಿಸಿದ್ರು ದೇ ಯೂಸ್ ಟು ವೆಯ್ಟ್ ಫಾರ್ ಟೆಕ್ನಿಕಲ್ ಓನ್ಲಿ. ನಾನು ಅಷ್ಟು ಬೇಗ ಗಿವ್ ಅಪ್ ಮಾಡಿದ್ದು ನನಗೆ ಒಂಥರ ರಾಂಗ್ ಅನ್ನಿಸ್ತು. ಅವರೆಲ್ಲ ಅಷ್ಟು ದೊಡ್ಡವರೆಲ್ಲ ಸೀನಿಯರ್ಸ್ ಎಲ್ಲ ಇನ್ನೂ ವೆಯ್ಟ್ ಮಾಡ್ತಿದ್ದಾರೆ ಟು ಬಿ ಇನ್ ದ ಇಂಜಿನಿಯರ್ಸ್ ಲೈಫ್ ಓನ್ಲಿ. ನಾನು ಯಾಕೆ ಇಷ್ಟು ಬೇಗ ಸ್ವಿಚ್ ಮಾಡಿಬಿಟ್ಟೆ ಅನಿಸಿ 1 ತಿಂಗಳು 2 ತಿಂಗಳು ಮಾಡಿದೆ ಅಷ್ಟೇ ಅನಿಸುತ್ತೆ ನನ್ನ HR ಜಾಬು. ಈವನ್ 1 ತಿಂಗಳು ಅಷ್ಟೇ. ನಾನು ಅದಕ್ಕೆ ಸಂಬಳನೂ ಇಸ್ಕೊಂಡಿಲ್ಲ, ಬೇಡ ಅಂದ್ಬಿಟ್ಟು ನಾನು ಅದನ್ನು ಬಿಟ್ಬಿಟ್ಟು ಬಂದುಬಿಟ್ಟೆ ಪೇಪರ್ ಹಾಕಿ. ಅದಾದಮೇಲಿಂದ ನನಗೆ ಸಿಕ್ಕಿದ್ದು ಇಂಟರ್ನ್ಶಿಪ್ ಅಂತ ತುಮಕೂರಲ್ಲೇ ನಾನು ಮಾಡ್ತಾಯಿದ್ದೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನು ನಿಮಗೆ ಏನಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಲ್ಲ ಅಂದ್ಬಿಟ್ಟು ಸೊ ಐ ಜಾಯಿನ್ ದಟ್ ಇಂಟರ್ನ್ಶಿಪ್. ಅಲ್ಲಿ ಪ್ರಿಟಿ ವೆಲ್ ಓಕೆ ಇತ್ತು. ನೆಕ್ಸ್ಟ್ ನನಗೆ ಸಿಕ್ಕಿದ್ದು ಫಸ್ಟ್ ಮೈ ಕಂಪ್ನಿ. ಇದು ಇನ್ನು ಅದೇ ಕಂಪ್ನಿಲ್ಲ ಇದೀನಿ. ಫಸ್ಟ್ ಕಂಪ್ನಿ ನನಗೆ ಯಾವ್ದು ಸಿಕ್ತೋ ಅದರಲ್ಲೇ, ನಾಟ್ ಬಿಕಾಸ್ ಲೈಕ್ ನನಗೆ ಆ ಕಂಪ್ನಿ ಫಸ್ಟ್ ಇರೋದ್ರಿಂದ ಫೇವ್ರೆಟು ಸ್ಪೆಷಲ್ಲು ಅನ್ನೋದಕ್ಕಿಂತ ಏನೋ ಗೊತ್ತಲ್ಲ, ಇಟ್ಸ್ ಲೈಕ್ ಕನ್ಸ್ಪೈರ್ಡ್, ಲೈಕ್ ಒಂಥರ ಯೂನಿವರ್ಸಲಿ ಕಾನ್ಸ್ಪಿರಸಿ ಏನಂತಾರೆ ಯೂನಿವರ್ಸಲ್ ಕನ್ಸ್ಪೈರ್ಡ್ ಕಂಪ್ನಿ ಅಂತ ನಂಗೆ ಅನಿಸ್ತಿರುತ್ತೆ ಒಂದ್ಸಲ. ನಾ ಎಲ್ಲ ಜಾಬ್ಸು ಎಲ್ಲ ಕಂಪ್ನಿ ಮೇಲೂ ಗಿವ್ ಅಪ್ ಮಾಡಿ ನನ್ನ ಟೆಕ್ನಿಕಲ್ದು ಥಿಂಗಿಗೆ ಹೋಗೋದು ಬೇಡ ಅಂತ ಗಿವ್ ಅಪ್ ಮಾಡಿ ಇದ್ದಾಗ ನನಗೆ ಸಿಕ್ಕಿದ್ದು ಒಂದು ಕಂಪ್ನಿ. ಒಂಥರ ಲೈಕ್ ಡೆಸರ್ಟಲ್ಲಿ ನೀರು ಸಿಕ್ತಂಗೆ ಫೀಲ್ ಆಯಿತು. ಅದೂ ಕಾಮಿಡಿನೇ. ನಾನು ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡ್ತೀವಿ ಅಂತ ಈ ಕಂಪ್ನಿ HR ನನಗೆ ಕಾಲ್ ಮಾಡಿದರು. ಸ್ಕೆಡ್ಯೂಲ್ ಮಾಡ್ತೀನಿ ಅಂತ ಹೇಳಿ ಡೇಟು ಮುಗ್ದೋಗ್ಬಿಟ್ಟಿತ್ತು. ಅವ್ರು ನನಗೆ ಕಾಲೇ ಮಾಡಿರಲಿಲ್ಲ. ಐ ವಾಸ್ ಲೈಕ್ ನಂದು ರೆಸ್ಯೂಮೆ ಶಾರ್ಟ್ ಲಿಸ್ಟೇ ಆಗಿಲ್ಲ ಅನಿಸುತ್ತೆ, ಬಿಡು ಹೋಗಲಿ ಅಂತ. ಬಟ್ ಮೇ ಬಿ ಅರೌಂಡ್ ಏನದು ಶಿವರಾತ್ರಿ ಟೈಮ್ ಅನಿಸುತ್ತೆ. ಆ ಶಿವರಾತ್ರಿ ಟೈಮಲ್ಲಿ ಇನ್ನು ನಂದು ಏನೋ ಫಂಕ್ಷನ್ ನಡೀತಾ ಇತ್ತು. ನಾನು ತಾಂಬೂಲ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ.
ಆ ಟೈಮಲ್ಲಿ ದಟ್ ಐ ಗಾಟ್ ಅ ಕಾಲ್ ಫ್ರಮ್ ದ ಇಂಟರ್ವ್ಯೂ ತೊಗೊಳೋರ್ದು. ಅವ್ರು ನನಗೆ ಕಾಲ್ ಮಾಡಿ ಒಂದು 4 ಗಂಟೆ ಅನಿಸುತ್ತೆ, ಅದು ಅವ್ರು ಫೋನ್ ಮಾಡಿ ನಾನು ರ್ಯಾಂಡಮಾಗಿ ಹೇಳಿ ಹಂಗೆ ಹಿಂಗೆ ಮಾತಾಡ್ತೀವಿ, ಅವ್ರು ಹಿಂಗೆ ಇಂಟರ್ವ್ಯೂ ತೊಗೋಬೇಕು, ಇವಾಗ ಫ್ರೀ ಇದ್ದೀರಾ ಅಂತ ಅಂದರು. ಐ ವಾಸನ್ ಪ್ರಿಪೇರ್ಡ್ ನಥಿಂಗ್ ಅಟ್ ಆಲ್, ಬಿಕಾಸ್ ಓದಿನೇ ನನಗೆ ವಾಮಿಟ್ ಬರಂಗೆ ಆಗ್ಬಿಟ್ಟಿತ್ತು. ಎಷ್ಟು ಓದ್ತಾ ಗುರು, ಕೇಳಿದವ್ರಿಗೆಲ್ಲ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ಗೂ ಹೋದೆ, ಎಲ್ಲದಕ್ಕೂ ಹೋದೆ, ವಾಟ್ ಯುವರ್ ಎಕ್ಸ್ಪೆಕ್ಟೇಷನ್ನು ಮತ್ತು ಜೊತೆಗೆ ಸ್ಕಿಲ್ಸ್ ಇದನ್ನೇನು ಕೇಳ್ತಾರೆ ಅದೇನು ಕೇಳ್ತಾರೆ ಅಂತಾನೆ. ಸೊ ಒಂಥರ ರೂಢಿ ಆಗ್ಬಿಡ್ತು, ನಾನು ಪ್ರಿಪೇರು ಆಗಿರಲಿಲ್ಲ ಇಂಟರ್ವ್ಯೂಗೆ ಬಿಡು ಅಂತ. ಸೊ ಅವ್ರು ಇಂಟರ್ವ್ಯೂ ತಗೊಂಡು ನಾನೇನು ಅಂದ್ಕೊಂಡೆ ಐಡಿಯಲ್ಲಿ ನಾನು ಹೇಳೋದಕ್ಕೆ ಒಂದು 15 ಮಿನಿಟ್ಸ್, ಫ್ರೆಶರ್ ಅಲ್ವಾ, ಒಂದು 20 ಮಿನಿಟ್ಸ್ ತೊಗೊತಾರೆ ಅಷ್ಟೇ. ಅಂದರೆ ಹೋಯ್ತು ಆ ಇಂಟರ್ವ್ಯೂ 1.5 ಗಂಟೆ ತೊಗೊಂಡಿದ್ದಾರೆ. ಆ 1.5 ಗಂಟೆ ಇಂಟರ್ವ್ಯೂ ಹೆಂಗಿತ್ತು ಅಂದರೆ ಲೈಕ್ ನಾನು ಏನೇನು ಓದಿದ್ದೀನೋ ಓದಿಲ್ವೋ ಎಲ್ಲದು ಕೇಳಿ ಬಿಸಾಕ್ಬಿಟ್ರು. ಅದು ಗೊತ್ತಾ ಇದು ಹೇಳಿ ಅಂತ. ಐ ವಾಸ್ ಲೈಕ್ ಓ ಮೈ ಗಾಡ್, ನಾನು ಕಂಪ್ಲೀಟಾಗಿ ಅಂದ್ಕೊಂಡೆ ಅಯ್ಯೋ ಅಷ್ಟೊಂದು ಸೆಲೆಕ್ಟ್ ಆಗೋಲ್ಲ, ಯಾಕೆಂದರೆ ಅಷ್ಟೊಂದು ನಾನು ಕರೆಕ್ಟಾಗಿ ಹೇಳಲಿಲ್ಲ, ಚೆನ್ನಾಗಿ ಹೇಳಿದ್ದೀನೋ ಇಲ್ವೋ ಅನಿಸ್ತು ಅಂತ. ಬಟ್ ಹಿ ವಾಸ್ ವೆರಿ ಸಪೋರ್ಟಿವ್ ಅಟ್ ದಟ್ ಟೈಮ್. ಐ ವಾಸ್ ಲೈಕ್ ಇದು ಗೊತ್ತಾ ಅದು ಗೊತ್ತಾ ಅಂತ. ಮೇ ಬಿ ನಾನು ಕಂಪ್ಲೀಟಾಗಿ ಎಲ್ಲದೂ ರಾಂಗೇ ಹೇಳಿದೆ ಅಂತಲ್ಲ, ಐ ವಾಸ್ ಟ್ರೈಂಗ್ ಟು ಲೈಕ್ ನನಗೇನು ಗೊತ್ತೋ ಅದನ್ನಂತೂ ಕರೆಕ್ಟಾಗಿ ಹೇಳ್ತಾ ಇದ್ದೆ. ಗೊತ್ತಿಲ್ಲದೆ ಇರೋದು ನ್ಯೂ ಥಿಂಗ್ನ ಅದೆಲ್ಲ ನಾನು ಟ್ರೈಯೂ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಸುಮ್ಮನೆ ಏನೇನೋ ಬಿಲ್ಡಪ್ ಎಲ್ಲ ಹಾಕೊಳ್ಳೋದಕ್ಕೆ. ಸೊ ಹಂಗಾಯಿತು. ಅದಾದಮೇಲೆ ಐ ವಾಸ್ ಲೈಕ್ ನಾನು ಪಕ್ಕ ಆಗಲ್ಲ ಇದು ಅಂದ್ಕೊಂಡಿದ್ದೆ. ಬಟ್ ನನಗೆ HR ಕಾಲ್ ಮಾಡಿದ್ರು ದಟ್ ನಿಮ್ದು ಈ ರೌಂಡ್ ಕ್ಲಿಯರ್ ಆಗಿದೆ, ಯು ಆರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ರೌಂಡ್ ಅಂತ. ಐ ವಾಸ್ ಲೈಕ್ ವಾಟ್ ನಾನು ಅಂತ. ಅವರು ಹೌದು ನಿಮ್ದಾಗಿದೆ ಅಂತಂದರೆ ಸರಿ ಅಂದ್ಬಿಟ್ಟು ಮ್ಯಾನೇಜರ್ ರೌಂಡ್ ಇತ್ತು. ಮ್ಯಾನೇಜರ್ ರೌಂಡಿಗೆ ಹೋದಾಗ ಮೈ ಮ್ಯಾನೇಜರ್ ಆಲ್ಸೋ ಲೈಕ್ ಟುಕ್ ಒಂದು 30 ಮಿನಿಟ್ಸೇ ಒಂದು ಇಂಟರ್ವ್ಯೂ ಥರನೇ ಇತ್ತು. ಅವ್ರು ಒಂದು ಸ್ವಲ್ಪ ಟೆಕ್ನಿಕಲ್ ಕ್ವೆಶನ್ಸ್ ಕೇಳಿದ್ರು, ಒಂದು ಸ್ವಲ್ಪ ಮ್ಯಾನೇಜರ್ ರೌಂಡ್ ಕೇಳಿದ್ರು. ಕಾಮಿಡಿ ಏನು ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನು ನಿಮ್ಮದು ಅಂತ ಕೇಳಿದ್ರು. ಐ ವಾಸ್ ಲೈಕ್ ಎಕ್ಸ್ಪೆಕ್ಟೇಷನ್ ಇಲ್ಲ, ಕೆಲಸ ಕೊಟ್ಬಿಡಿ ಅಂತ ಅಷ್ಟೇ ನಾನು ಇದ್ದಿದ್ದು. ನಂದು ಸ್ಯಾಲ್ರಿನೂ ಡಿಸ್ಕಷನ್ ಇಲ್ಲ, ಅಫ್ಕೋರ್ಸ್ ಫ್ರೆಶರ್ಸಿಗೆ ಸ್ಯಾಲ್ರಿ ಡಿಸ್ಕಷನ್ ಇರಲ್ಲ, ಬಟ್ ಸ್ಟಿಲ್ ಅವ್ರದ್ದು ಒಂದು ಫಾರ್ಮಲ್ ಆಗಿ ಅವ್ರು ಕೇಳಿದ್ರು, ಅವ್ರದ್ದು ಆಲ್ರೆಡಿ ಇರುತ್ತೆ ಸ್ಟ್ಯಾಂಡರ್ಡ್ ಪ್ರಕಾರ. ಐ ವಾಸ್ ಲೈಕ್ ನನಗೆ ಏನು ಕಂಪ್ನಿ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ, ಐ ಜಸ್ಟ್ ನೀಡ್ ಅ ಜಾಬ್ ಅಂತ ನಾನು. ಆ್ಯಂಡ್ ಹಿ ವಾಸ್ ಲೈಕ್ ಮೋಸ್ಟ್ ಜನರಸ್ ಆ್ಯಂಡ್ ಹಿ ವಾಸ್ ಲೈಕ್ ಯಾ ಓಕೆ ಅಂದ್ಬಿಟ್ಟು ನಂಗೆ ಜಾಬ್ ಕೊಟ್ಟರು. ಕೊಟ್ಟ ಮೇಲಿಂದ ಒಂದು ಸ್ಟ್ರಗಲ್ ಸ್ಟಾರ್ಟ್ ಆಯಿತು. ಬಿಕಾಸ್ ನನಗೆ ಟ್ರೈನರ್ ಇದ್ದಿದ್ದು ಅವ್ರು ತುಂಬ ಒಳ್ಳೆಯವರಿದ್ದರು ಆ್ಯಂಡ್ ತುಂಬ ಚೆನ್ನಾಗಿ ನನಗೆ ಟ್ರೈನ್ ಮಾಡಿದ್ರು ಎಲ್ಲದರಲ್ಲೂ. ನನಗೆ ಇವಾಗ ಏನು ನಾನು ಒಂದು 4 ಇಯರ್ಸ್ ನಂದು ಜರ್ನಿ ಇದೆಯಲ್ಲ, ಒಂದು ಎಕ್ಸ್ಪೀರಿಯೆನ್ಸು, ನಾನು ಅಂದ್ಕೊಳ್ಳೋದು ಇಟ್ ಇಸ್ ಆಲ್ ಬಿಕಾಸ್ ಆಫ್ ಹಿಮ್ ಓನ್ಲಿ. ಯಾಕೆಂದರೆ ಅವ್ರು ಅಷ್ಟೊಂದು ಚೆನ್ನಾಗಿ ಟ್ರೈನ್ ಮಾಡಿರಲಿಲ್ಲ ಅಂದಿದ್ರೆ ನಾನಿವಾಗ ಅಷ್ಟು ಗುಡ್ ಅಟ್ ಇಟ್ ಆಗೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಐ ವಾಸ್ ರಿಯಲಿ ವೆರಿ ಗುಡ್ ಅಟ್ ಇಟ್. ಆ್ಯಂಡ್ ಅದಾದಮೇಲೆ ಈ ಕಂಪ್ನಿಗೆ ಬಂದು ಸೇರ್ಕೊಂಡ್ಮೇಲೆ ನಾನೇ ನನ್ನ ಬೆಸ್ಟ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಹೋದೆ ಎಲ್ಲದರಲ್ಲೂ. ಫಸ್ಟು ನಾನು ಕೆಲವ್ರು ಹೇಳ್ತಾರೆ ಕೆಲಸ ಸಿಕ್ಕಿದ್ಮೇಲೆ ಮುಗ್ದೋಯ್ತು, ಇನ್ನೇನು ದುಡ್ಡು ಬರುತ್ತೆ ಆರಾಮಾಗಿರ್ಬೋದು. ಐ ಥಿಂಕ್ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೇರ್ಕೊಂಡ್ಮೇಲೆ ಇನ್ನೂ ಸ್ಟಾರ್ಟ್ ಆಗುತ್ತೆ, ನಿಮ್ಮನ್ನು ನೀವು ಬೆಟರ್ ಮಾಡ್ಕೊತಾನೆ ಹೋಗಬೇಕು. ನಾನು ಎಷ್ಟೊಂದು ವೀಕೆಂಡ್ಸ್ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಕೆಲಸಕ್ಕೆ ಸೇರ್ಕೊಳ್ಳೋಕೆ ಮುಂಚೆ ಆರಾಮಾಗಿರ್ತಿದ್ದೆ, ವೀಕೆಂಡ್ಸಲ್ಲಿ ಸೇರ್ಕೊಂಡ್ಮೇಲೆ ವೀಕೆಂಡ್ಸಲ್ಲೆಲ್ಲ ಓದ್ಕೋತಿದ್ದೆ, ಎಲ್ಲ ಅದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡ್ತಿದ್ದೆ, ಲೈಕ್ ಫಿಟ್ಟಿನ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೆ ಟು ಇನ್ ದ ಕಾರ್ಪೊರೇಟ್ ಫೀಲ್ಡ್. ಸೊ ನನಗೆ ಅದು ಒಂಥರ ಸ್ಟಾರ್ಟಿಂಗ್ ಡೇಸ್ ನಾನು ಅಷ್ಟು ಇನ್ವೆಸ್ಟ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ನನಗೆ ಇವಾಗ ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಇದರಿಂದ ತಗೋಬೇಕಿರೋದೇನು ಅಂದರೆ ಯಾವತ್ತೂ ನೀವು ಸೆಲ್ಫ್ ಡಿಮೋಟಿವೇಟ್ ಮಾಡ್ಕೋಬೇಡಿ. ಕೆಲವರು ಇರ್ತಾರೆ ಇವಾಗ ಆಗದ್ದೇ ಇಲ್ಲ ಅಪ್ಪ ನನ್ನ ಕೈಲಿ, ಐ ಶುಡ್ ಗಿವ್ ಅಪ್ ಎವ್ರಿಥಿಂಗ್ ಅಂತ ಅನಿಸ್ತಿರುತ್ತೆ. ಟಿಲ್ ಲಾಸ್ಟ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡಿ ನಿಮಗೇನು ಸಿಗಬೇಕು ಅಂತಿರುತ್ತೋ, ನೀವೇನು ರಿಯಲಿ ಲೈಕ್ ನಿಮ್ಮ ಮನಸ್ಸಿಂದ ಒಂದು ಥಿಂಗ್ ಬೇಕು ಅಂತ ಅಂದ್ಕೊಂಡಿರ್ತೀರೋ ಅದು ಸಿಕ್ಕೇ ಸಿಗುತ್ತೆ. ಓಕೆನಾ? ಸೊ ನನ್ನ ಲೈಫಲ್ಲೂ ಹಾಗೆ ಆಗಿದ್ದು. ಯಾವಾಗ ನಾನು ಹೋಪ್ಸ್ ಕಳ್ಕೊಂಬಿಟ್ಟಿದ್ದೆ, ಬಟ್ ಆ ಹೋಪ್ ಕಳ್ಕೊಂಡಾಗೂ ನನಗೆ ಸಿಕ್ಕಿದ್ದು ಏನಂತಾರೆ ಒಂದು ಜಾಬ್ ಇದಾಗಿರ್ಬೋದು. ಸೊ ಇದರಲ್ಲಿ ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ನನಗೆ ಅದಕ್ಕೆ ಈ ಕಂಪ್ನಿ ಸ್ಪೆಷಲ್ ಆ ಥರ ಅಲ್ಲ. ಈ ಕಂಪ್ನಿ ಸ್ಪೆಷಲ್ ಏನಕ್ಕೆ ಅಂತಂದರೆ ಲೈಕ್ ನಾನು ಹೇಳಿದೆ ಒಂದು ಡೆಸರ್ಟಲ್ಲಿ ನೀರು ಸಿಕ್ತಂಗಾಯಿತು ಅಂತ. ಸೊ ಹಾಗಾಗಿ ನನಗೆ ಈ ಕಂಪ್ನಿ ಸ್ಪೆಷಲ್. ಆ್ಯಂಡ್ ನನ್ನದು ಟೀಮ್ ಮೇಟ್ಸ್ ಆಗಿರ್ಬೋದು, ನನ್ನ ಮ್ಯಾನೇಜರ್ ಆಗಿರ್ಬೋದು, ಎಲ್ಲರೂ ಲೈಕ್ ಎಂಕರೇಜಿಂಗ್, ಯಾರು ಡಿಮೋಟಿವೇಟ್ ಮಾಡೋದಾಗಲಿ. ನಮ್ಮ ಕಂಪ್ನಿ ಅಷ್ಟು ಪಾಲಿಟಿಕ್ಸ್ ಆ ಥರದ್ದೆಲ್ಲ ಏನೂ ಇಲ್ಲ. ವಿ ಆರ್ ಆಲ್ ಪೀಸ್, ಎಲ್ಲ ಅವ್ರವ್ರ ಮನೇಲಿ ಇರೋದ್ರಿಂದ ಎಲ್ಲರೂ ನಾರ್ಮಲಾಗಿ ಖುಷಿಯಾಗಿದ್ದೀವಿ, ವರ್ಕ್ ಏನಿದೆಯೋ ಅದನ್ನು ಮಾಡಿಕೊಂಡು. ಸೊ ಒಂಥರ ಬೆಸ್ಟ್ ಕಂಪ್ನಿ ಅಂತ ಅನಿಸುತ್ತೆ. ಇವಾಗ ಎಷ್ಟೊಂದು ಜನ ನನ್ನನ್ನು ನೋಡಿ ಕೇಳ್ತಿರ್ತಾರೆ, ಸೊ ನನಗೂ ಇದೇ ಥರ ಜಾಬ್ ಇದ್ದಿದ್ರೆ ಬೆಟರ್ ಇರ್ತಿತ್ತು ಅಂತ. ಬಟ್ ಐ ಗಾಟ್ ಲಕ್ಕಿ ಇನ್ ದ್ಯಾಟ್. ಸೊ ವೆಯ್ಟ್ ಮಾಡಿದ್ದಕ್ಕೂ ನನಗೊಂದು ಒಳ್ಳೆ ಕಂಪ್ನಿನೇ ಸಿಕ್ತು ಅಂತ ನಾನು ಹೇಳ್ತೀನಿ. ನೀವು ಅಷ್ಟೇ, ಇಫ್ ಯಾರಾದರೂ ಇಂಜಿನಿಯರಿಂಗ್ ಮಾಡ್ತಾ ಇರೋರು ಅಥವಾ ಮಾಡಿ ಕೆಲಸಕ್ಕಾಗಿ ವೆಯ್ಟ್ ಮಾಡ್ತಿರೋರು ಇದ್ದರೆ ದಯವಿಟ್ಟು ಹೋಪ್ ಕಳ್ಕೊಬೇಡಿ, ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಕೀಪ್ ಟ್ರೈಯಿಂಗ್. ನಿಮಗೆ
ಯಾವಾಗಲೂ ಅನ್ಸುತ್ತೆ ಅಗ್ರಿ ನಾನು ಆ ಒಂದು ಜರ್ನಿಲಿ ಬಂದಿದ್ದೀನಿ ದಟ್ ಇನ್ನು ಆಗಲ್ಲ ಇನ್ನು ಸಿಗಲ್ಲ. ಕೆಲವೊಂದು ಟೈಮ್ಸ್ ಹೆಂಗೆ ಅಂದರೆ ನಿಮಗೆ ಬಿಟ್ಟು ಎಲ್ಲರಿಗೂ ಜಾಬ್ ಸಿಗ್ತಿರುತ್ತೆ, ನಿಮಗೆ ಮಾತ್ರ ಏನಂತಾರೆ ನಿಮ್ಮ ಫ್ರೆಂಡ್ಸಿಗೆ ಸಿಗ್ತಿರುತ್ತೆ, ನಿಮ್ಮ ರಿಲೇಟಿವ್ಸಿಗೆ ಸಿಗ್ತಿರುತ್ತೆ, ಕಸಿನ್ಸ್ಗೆಲ್ಲ, ಬಟ್ ನಿಮಗೆ ಮಾತ್ರ ಜಾಬ್ ಸಿಗ್ತಿರಲ್ಲ, ಕಾಲ್ಸ್ ಬರ್ತಿರಲ್ಲ. ಆ ಒಂದು ಥಿಂಗಿಂದ ನಿಮ್ಮನ್ನು ನೀವು ಕುಗ್ಗಿಸ್ಕೊಂಬೇಡಿ. ಸ್ವಲ್ಪ ನಿಮ್ಮನ್ನು ನೀವು ಏನಂತಾರೆ ಇದೆಲ್ಲ ಟೈಮು ನಿಮ್ಗೆ ಎಲ್ಲಿವರೆಗೂ ಅನ್ಸುತ್ತೆ ಗೊತ್ತಾ, ನಾನು ಯಾವಾಗಲೂ ಬಿಲೀವ್ ಮಾಡೋದು ಏನಾದರೂ ಒಂದು ಆಪರ್ಚುನಿಟಿ ನಿಮಗೆ ಸಿಕ್ಕಾಗ ನೀವು ಅದನ್ನು ತಳ್ಳೋಕೆ ಹೋಗ್ಬೇಡಿ. ಅಯ್ಯೋ ಇಷ್ಟು ಕಂಪ್ನಿ ಕೆಲಸನ, ಇಷ್ಟೇ ಸ್ಯಾಲ್ರಿನ, ಸ್ಟಾರ್ಟಪ್ಪ, ನೋ, ಡೋಂಟ್ ಡೂ ಇಟ್. ನನಗೆ ಅನ್ಸೋದು ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ. ಯಾಕೆಂದರೆ ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದು 15,000ನೋ 20,000ನೋ ಏನೋ ಒಂದು ತಿಂಗಳ ದುಡ್ಡು ಬರ್ತಾ ಇದೆ, ಓಕೆನಾ. 0 ರೂಪೀಸ್ಗಿಂತ ನಿಮ್ಮ ಬ್ಯಾಂಕಲ್ಲಿ 0 ಇರೋದಕ್ಕಿಂತ ನಿಮ್ಗೆ ಯಾರೋ ಒಬ್ರು ತಿಂಗಳ ಪೇ ಮಾಡ್ತಿದ್ದಾರೆ ಅಂದರೆ ಸೊ ಅದಕ್ಕೆ ಹೋಗಿ. ನೀವು ಕೆಲವ್ರು ನನಗೆ ಗೊತ್ತಿರೋಂಗೆ ನಾನು ನನ್ನ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ನ ನಾನು ನೋಡಿರೋದು ಹೆಂಗೆ ಅಂದರೆ ಕೆಲವರು ಅವ್ರಿಗೆ ಏನು ಕಲ್ತ್ಕೋಬೇಕು ಅನ್ನೋದಕ್ಕಿಂತ ನನಗಿಷ್ಟು ಒಂದು 50,000 ಸಂಬಳ ಬೇಕು, 40,000 ಬೇಕು, ಸಾಕಾಗಲ್ಲ ಬದುಕೋದಕ್ಕೆ ಅಂತೆಲ್ಲ ಹೇಳ್ತಾರೆ. ಐ ಆಲ್ವೇಸ್ ಫೀಲ್ ದಟ್ ನೀನು ಫಸ್ಟು ಸ್ಟಾರ್ಟ್ ಮಾಡ್ಕೊ. ಫಸ್ಟ್ ಆ ಜರ್ನಿಲಿ ಯು ಹ್ಯಾವ್ ಟು ಬಿ ಇನ್ಸೈಡ್. ಲೈಕ್ ನಿನಗದು ಆ ಎನ್ವೈರ್ನ್ಮೆಂಟ್ ಹೆಂಗಿದೆ ಅಂತ ನೀನು ತಿಳ್ಕೊಬೇಕು. ನೀನು ಅಪ್ಸ್ಕಿಲ್ ಮಾಡ್ಕೋಬೇಕು ಅಂತ ನಿನಗೆ ಗೊತ್ತಾಗೋದು ಯಾವಾಗ ಅಂದರೆ ನೀನು ಹೋದಾಗ್ಲೇ. ಇವಾಗ ನೀವು ಎಷ್ಟೋ ಜನ ಕೇಳಿ, ಇವಾಗ ನಾನು ಐ ಗೆಟ್ ಎನಫ್ ಪೇ ಓನ್ಲಿ, ನನಗೇನು ಕಮ್ಮಿ ಏನು ಕೊಡಲ್ಲ. ಬಟ್ ನಾನು ಸ್ಟಾರ್ಟ್ ಮಾಡಿದ್ದು ತುಂಬ ಕಮ್ಮಿ ಪೇ ಅಲ್ಲೇ. ಬಟ್ ನನಗೆ ಐ ವಾಸ್ ನೆವರ್ ಲೈಕ್ ನಾನು ಸ್ಯಾಲ್ರಿಗೋಸ್ಕರ ಬಂದೆ ಅನ್ನೋದಕ್ಕಿಂತ ನನಗೆ ಎಕ್ಸ್ಪೀರಿಯನ್ಸ್ ಬೇಕಿತ್ತು. ನಾನು ಅದನ್ನು ವರ್ಕ್ ಮಾಡಬೇಕು, ಕಲ್ತಾನೆ ತಾನೇ ನನಗೆ ನೆಕ್ಸ್ಟು ಹೈ ಪೇ ಮಾಡೋಕ್ಕೆ ಸಾಧ್ಯ. ಮೋಸ್ಟ್ ಆಫ್ ದ ಪೀಪಲ್ ಇವಾಗ ಯಾರೆಲ್ಲ ಒಳ್ಳೊಳ್ಳೆ ಪೇಮೆಂಟ್ ತೊಗೊತಿದ್ದಾರೋ ಅವ್ರಿಗೆಲ್ಲರೂ ಒಂದು ಚಿಕ್ಕ ಸಂಬಳದಿಂದಲೇ ಸ್ಟಾರ್ಟ್ ಮಾಡಿರ್ತಾರೆ. ಸೊ ನೀವು ಹಾಗೇನೆ ಯಾವುದಾದ್ರೂ ಮಿಸ್ ಔಟ್ ಮಾಡ್ಕೊಂಬಿಡಿ. ಕಮ್ಮಿ ಸಂಬಳ, ಇದು ಯಾವುದೋ ಬೇರೆ ಊರಲ್ಲಿದೆ, ರಿಮೋಟು, ಅದು ಇದು ಅಂತೆಲ್ಲ. ಇಟ್ಸ್ ನೆವರ್ ಲೈಕ್ ಯಾವುದು ಚಿಕ್ಕದು ದೊಡ್ಡದು ಅಂತಿರಲ್ಲ. ನಿಮಗೇನಾದರೂ IT ಫೀಲ್ಡಲ್ಲಿ ಹೋಗಬೇಕು ಅಂದರೆ ಸ್ಟಾರ್ಟಪ್ಗೆ ಹೋಗಿ, MNCಗೆ ಹೋಗಿ. ಯಾವತ್ತೂ ಏನಂತಾರೆ ಆಪರ್ಚುನಿಟಿನ ನೀವು ಕಳ್ಕೊಳ್ಳೋಕೆ ಟ್ರೈ ಮಾಡಬೇಡಿ ಅಷ್ಟೇ. ಎಲ್ಲರೂ ಅನ್ಕೊತೀರಾ ಆಪರ್ಚುನಿಟಿ ಹೀಗೆ ಬರಬೇಕು, ನನಗೆ MNCನೇ ಬರಬೇಕು, ನನಗೆ ಇದೇ ಕಂಪ್ನಿ ಬೇಕು ಅಂತೆಲ್ಲ. ಹಾಗೆಲ್ಲ ಆಗಲ್ಲ. ನೀವು ಇಂಡಿಯಾದಲ್ಲಿ ಇರೋದ್ರಿಂದ ಸೊ ನಿಮಗೆ ಕೆಲವೊಂದು ಸತಿ ನೀವು ಈ ಥರ ಆಪರ್ಚುನಿಟಿನ ನೀವು ತಳ್ಳಾಕೊಂತಾನೇ ಹೋದರೆ ನಿಮ್ದು ಇಯರ್ಸ್ ಮುಗ್ದೋಗುತ್ತೆ. ಬೇರೆ ಬೇರೆ ಬ್ಯಾಚ್ ಬರ್ತಿರ್ತಾರೆ, ಬೇರೆ ಬೇರೆಯವರು ಜಾಬ್ ತಗೊತಿರ್ತಾರೆ, ನೀವು ಹಳಬ್ರಾಗ ಹಂಗೆ ಕೂತ್ಕೊಂಡಿರ್ತೀರ. ನಿಮಗೆ ಯಾರು ಕರೆಯೋದು ಇಲ್ಲ, ನಿಮಗೆ ಕೆಲಸನೂ ಕೊಡೋದಿಲ್ಲ. ಯಾಕೆಂದರೆ ಎಲ್ಲರೂ ನ್ಯೂ ಕಮರ್ಸ್ನೇ ಪ್ರಿಫರ್ ಮಾಡ್ತಾರೆ. ಫ್ರೆಶ್ ಆಗಿ ಔಟ್ಪುಟ್ ಯಾರು ಬಂದಿರ್ತಾರೋ ಅವ್ರನ್ನ ತಗೊತಾರೆ, ಅವ್ರಿಗೆ ಟ್ರೈನ್ ಮಾಡ್ತಾರೆ, ಅವ್ರಿಗೆ ಕೆಲಸ ಕೊಡ್ತಾರೆ, ಅವ್ರಿಗೆ ಸಂಬಳ ಕೊಡ್ತಾರೆ, ನೀವು ಹಂಗೇನೆ ಇರ್ತೀರ. ಸೊ ಹಂಗಾಗಿ ನೀವು ಬೆಟರ್ ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೋಡಿ ಮಾಡಿ ಅಂತ ಹೇಳ್ತೀನಿ. ನಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳೋದು. ಅದಕ್ಕೆ ಬಿಟ್ಟು ನಿಮಗೆ ಬಿಟ್ಟಿದ್ದು, ನಿಮಗೆ ಹಿಂಗೆ ಹೋಗಬೇಕು, ಇದೇ ನನ್ನ ಡ್ರೀಮ್ ಕಂಪ್ನಿ ಅಂತ ಇದ್ದರೆ ಗೋ ಫಾರ್ ಇಟ್, ಟ್ರೈ ಮಾಡಿ. ಧೈರ್ಯ ಕಳ್ಕೊಬೇಡಿ, ಕಾನ್ಫಿಡೆನ್ಸ್ ಕಳ್ಕೊಬೇಡಿ ಅಂತ ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಕೋರ್ಸ್ ಮಾಡಿದೆ, ಯಾವುದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ ಆ್ಯಂಡ್ ಕಂಪ್ಲೀಟ್ ವಿಡಿಯೋ ಒಂದು ಮಾಡ್ತೀನಿ. ಅದು ನನಗೆ ಏನೇನು ಸ್ಕಿಲ್ಸ್ ನಾನು ಮಾಡಿಕೊಂಡೆ ಅಂತ ಫ್ರಂಟ್ ಎಂಡ್ ಜರ್ನಿಲಿ. ಸೊ ಆ ವಿಡಿಯೋ ಬಗ್ಗೆ ನಿಮಗೆ ಆ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ನಂದು ಏನಂತಾರೆ ವರ್ಕ್ ಲೈಫ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಯಾರು ಲಾಸ್ಟ್ವರೆಗೂ ನೋಡಿದ್ರೆ ಅವರಿಗೆಲ್ಲ ತುಂಬ 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 ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳಿಕೊಂಡು, ಯಾರಾದರೂ ನಿಮಗೆ ಏನಂತಾರೆ ನಿಮ್ಮ ಅಕ್ಕಪಕ್ಕ ಸ್ವಲ್ಪ ಲೋ ಫೀಲ್ ಮಾಡ್ತಿದ್ದಾರೆ ಅಥವಾ ಡಿಪ್ರೆಸ್ಡ್ ಆಗಿದ್ದಾರೆ ಅಂತ ನಿಮಗೇನಾದ್ರು ಅಂತು ಅಂದರೆ ಅವ್ರಿಗೆ ಸ್ವಲ್ಪ ನಿಮ್ಮ ಕಡೆಯಿಂದ ಮೋಟಿವೇಶನ್ ಕೊಡಿ, ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಅಂತ ಕೊಟ್ಟು, ಒಂದು ಜಸ್ಟ್ ಸಿಂಪಲ್ ವರ್ಚುವಲ್, ನನ್ನ ಕಡೆಯಿಂದ ಒಂದು ವರ್ಚುವಲ್ ಆಗಿ, ನಿಮ್ಮ ಕಡೆಯಿಂದ ಒಂದು ಫಿಸಿಕಲ್ ಆಗಿ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ, ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರಿಗೂ ಕಳಿಸಿ ನನಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಓಕೆನಾ? ಥ್ಯಾಂಕ್ ಯು, ಬಾಯ್.